ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಟೇಟ್ ಕ್ರಾಫ್ಟ್ ಐಎಸ್ ಅಕಾಡೆಮಿ. ಈ ಸಲ PSI ಮತ್ತು ESI ಪ್ರಿಪ್ರೇಷನ್ ಆಗಿರೋ ಅಭ್ಯರ್ಥಿಗಳಿಗೆ ಇದು ಇನ್ಸ್ಪಿರೇಷನಲ್ ಅಡ್ವೈಸ್ ಅಂತಲೇ ಅನ್ಕೋಬಹುದು. ಮತ್ತು ಈ ಸಲ PSI 545 ಮತ್ತು 402 ಅಲ್ಲಿ ಸೆಲೆಕ್ಟ್ ಆಗಿರೋ ನಮ್ಮ ಕರ್ನಾಟಕ ರಾಜ್ಯಕ್ಕೆ 64ನೇ ರ್ಯಾಂಕ್ ಪಡೆದಿರೋ ಕಿರಣ್ ಎಸ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಸಕ್ಸಸ್ ಜರ್ನಿನ ನಾವು ತಿಳ್ಕೊಳ್ಳೋಣ ಬನ್ನಿ. ಹಾಯ್ ಸರ್, ವೆಲ್ಕಮ್ ಟು ಸ್ಟೇಟ್ ಕ್ರಾಫ್ಟ್ ಐಎಸ್ ಅಕಾಡೆಮಿ. ನಮಸ್ತೆ. ಕಂಗ್ರ್ಯಾಚುಲೇಷನ್ ಸರ್, ನೀವು 2 ಹುದ್ದೆಗೆ ಸೆಲೆಕ್ಟ್ ಆಗಿದ್ದೀರಾ, 545 ಮತ್ತು 402ಗೆ. ಸೊ ಅದು ಸುಲಭ ಅಲ್ಲ ಸರ್. ಅದರ ಹಿಂದ್ಗಡೆ ಇರೋ ಜರ್ನಿ ಬಗ್ಗೆ ನಮ್ಗೆ ಗೊತ್ತು, ಎಷ್ಟು ಸ್ಟ್ರಗಲ್ ಇರುತ್ತೆ ಅಂತ. ಕಂಗ್ರ್ಯಾಚುಲೇಷನ್ ಸರ್ ಫಾರ್ ದ್ಯಾಟ್. ಥ್ಯಾಂಕ್ ಯು ವೆರಿ ಮಚ್. ಸರ್, ಬ್ರೀಫ್ ಇಂಟ್ರೊಡಕ್ಷನ್ ಕೊಡಿ ಸರ್. ನೀವು ಯಾವ ಥರ ಪ್ರಿಪ್ರೇಷನ್ ಜರ್ನಿ ಇತ್ತು ನಿಮ್ಮದು? ಪ್ಲೀಸ್ ಎಕ್ಸ್ಪ್ಲೇನ್ ಅಬೌಟ್ ದ್ಯಾಟ್. ನನ್ನ ಹೆಸರು ಕಿರಣ್ ಎಸ್ ಅಂತೇಳಿ. ನಾನು ಮೂಲತಃ ಮೈಸೂರು ಜಿಲ್ಲೆ ಕೇರಳ ತಾಲೂಕು, ಈಗ ಹೊಸ ತಾಲೂಕು ಮಾಡಿದ್ದಾರೆ, ಸಾಲಿಗ್ರಾಮ ಅಂತೇಳಿ. ಅಲ್ಲಿ ತಂದ್ರೆಂಕನಹಳ್ಳಿ ಅಂತ ಒಂದು ಪುಟ್ಟ ಗ್ರಾಮ. ನಾನು ಬೇಸಿಕಲಿ BE ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದೀನಿ, ಮತ್ತು MTech ಇನ್ JSS ಕಾಲೇಜು ಬೆಂಗಳೂರು. ಅದಾದಮೇಲೆ ನಾನು ಸಿವಿಲ್ ಸರ್ವಿಸಸ್ಗೆ ಎಂಟರ್ ಆಗಬೇಕು ಅಂತ ಹೇಳಿ ಫಸ್ಟ್ ಒಂದು PSI ಮಾಡಬೇಕು ಅಂತ ಹೇಳಿ ನಾನು ಈ ಜರ್ನಿ ಸ್ಟಾರ್ಟ್ ಮಾಡಿದ್ದೆ. ಓಕೆ. ಆಮೇಲೆ ನಾನು ಓದ್ತಾ UPSC ಮಾಡಬೇಕು, KS ಮಾಡಬೇಕು ಅಂತ ಹೇಳಿ ನಂದು ಗುರಿಗಳು ಬದಲಾಗ್ತಾ ಹೋಗುತ್ತೆ. ಬಟ್ ಥ್ಯಾಂಕ್ ಗಾಡ್ ಇವಾಗ ಈ ಸಲ PSI ಸೆಲೆಕ್ಟ್ ಆಗಿದೆ. 545 ಮತ್ತು 402 ಎರಡರಲ್ಲೂ ಸೆಲೆಕ್ಟ್ ಆಗಿದೆ. ಇದಿಷ್ಟು ನನ್ನ ಸೆಲ್ಫ್ ಇಂಟ್ರೊಡಕ್ಷನ್ ಅಂತ ಹೇಳ್ಬೋದು. ನನ್ನ ಜರ್ನಿ ಒಂದು ಸುಮಾರು 4-5 ವರ್ಷ 2019, 20, 21 ಈ ರೀತಿ ಎಲ್ಲ ಅವಾಗಲಿಂದ ನಾನು ಪ್ರಿಪೇರ್ ಮಾಡ್ಕೊಂಡು ಬರ್ತಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಅವಾಗ ಕೋವಿಡ್ ಬಂತು. ಸೊ ಅವಾಗ ನೋಟಿಫಿಕೇಶನ್ಸ್ ಕೂಡ ಆಗಲಿಲ್ಲ, ಮತ್ತು ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಎಲ್ಲ ಸಮಸ್ಯೆಗಳಾಯಿತು. ಬಟ್ ನನಗೆ ಸಪೋರ್ಟಾಗಿ ಬೆನ್ನೆಲುಬಾಗಿ ನಿಂತಿದ್ದು ನಮ್ಮ ವೈಫು ವೀಣಾ ಅಂತೇಳಿ. ಅವರು ಕೂಡ ಗೌರ್ಮೆಂಟ್ ಸರ್ವಿಸಲ್ಲಿದ್ದಾರೆ. ಅವ್ರ ಮಾರಲ್ ಸಪೋರ್ಟ್ ಆಗಿರ್ಬೋದು. ಮದುವೆ ಆದಮೇಲೆ ತುಂಬ ಸೋಷಿಯಲ್ ಪ್ರೆಷರ್ಸ್ ಎಲ್ಲ ಇರ್ತದೆ, ನಿಮಗೆ ಗೊತ್ತಿರೋದು. ಅದನ್ನೆಲ್ಲ ಹ್ಯಾಂಡ್ಲ್ ಮಾಡೋದು ತುಂಬ ಇಂಪಾರ್ಟೆಂಟ್. ಎಲ್ಲನೂ ಅವರು ಪ್ರೆಷರನ್ನು ಹ್ಯಾಂಡ್ಲ್ ಮಾಡಿ ನಾನು ಬೆನ್ನೆಲುಬಾಗಿ ನಿಂತ್ಕೊಂಡು ಓದು, ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ ಮಾಡ್ತಾ ಬಂದರು. ಸೊ ಈ ರೀತಿ ನಾನು ಜರ್ನಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಓಕೆ. ಕೆಲವೊಂದಷ್ಟು ಪ್ರೈವೇಟ್ ಜಾಬು ಮಾಡಿಕೊಂಡು ಮತ್ತೆ ಬಿಟ್ಟು, ಸೊ ಫೈನಲಿ ನಾನು ಸರ್ವಿಸಸ್ಗೆ ಎಂಟರ್ ಆಗಿದ್ದೆ. ಸರ್, ನೀವು ಬೆಂಗಳೂರಲ್ಲೇ ಸ್ಟಡಿ ಮಾಡ್ತಿದ್ರೆ ಇಲ್ಲ ನಿಮ್ಮ ಮೈಸೂರಲ್ಲೇ ಎಕ್ಸಾಮ್? ಇಲ್ಲ, ನಾನು MTech ಮಾಡಿ ಬೆಂಗಳೂರಲ್ಲಿ ಆಗಿರೋದ್ರಿಂದ ಬೆಂಗಳೂರಲ್ಲೇ ನಾನು ಆಲ್ಮೋಸ್ಟು ಸ್ಟಾರ್ಟ್ ಮಾಡಿದೆ. ಮೊದಲು ನಾನು ಒಂದು ಕೋಚಿಂಗ್ ಕ್ಲಾಸ್ಗೆ ಹೋದೆ, ಯೂನಿವರ್ಸಲ್ ಕೋಚಿಂಗ್ ಸೆಂಟರ್ ಅಂತ ಹೇಳಿ. ಅದಾದಮೇಲೆ ನಾನು ಕೋಚಿಂಗ್ ಕ್ಲಾಸ್ ಅವರು ಏನು ಹೇಳ್ಕೊಡ್ತಾರೆ ಅದು ಅಲ್ಲಿ ಅಷ್ಟೇ ಮುಗಿಯುತ್ತದು. ಎಕ್ಸ್ಟ್ರಾ ನೀವು ಎಫರ್ಟ್ ಆಗ್ತಾ ಹೋಗ್ಬೇಕಾಗುತ್ತೆ. ಓದಬೇಕು ಚೆನ್ನಾಗಿ, ಯಾವ ರೀತಿ ಓದಬೇಕು, ಪ್ರತಿಯೊಂದು ಎಕ್ಸಾಮ್ಸು ಚೇಂಜ್ ಆಗ್ತಾ ಹೋಗ್ತದೆ. ಅದನ್ನು ಅಳವಡಿಸ್ಕೊಂಡು ನಾವು ಪ್ರಿಪೇರ್ ಆಗ್ತಾ ಹೋಗ್ಬೇಕಾಗುತ್ತೆ. ಅಂದರೆ ಸರ್, ನೀವು ಎಕ್ಸಾಮ್ ಪ್ರಿಪ್ರೇಷನ್ ಆಗೋಕ್ಕಿಂತ ಮುಂಚೆ ನಿಮಗೆ ಏನು ಇನ್ಸ್ಪಿರೇಷನ್ ಇತ್ತು? ಅಂದರೆ ನಾನು PSIಗೆ UPSCಗೆ ಓದ್ಕೋಬೇಕಂತ ನಿಮ್ಗೆ ಏನು ಇನ್ಸ್ಪಿರೇಷನ್ ಇತ್ತು ಸರ್? ಇನ್ಸ್ಪಿರೇಷನ್ ಏನಿಲ್ಲ, ಈಗ ಹೆಲ್ಪಿಂಗ್ ಟು ಪೂರ್ ಪೀಪಲ್ ಅಷ್ಟೇ. ಪೂರ್ ಅನ್ನೋದಕ್ಕಿಂತ ಹೆಚ್ಚಾಗಿ ನೀಡಿ ಪೀಪಲ್. ಸರ್ವಿಸಸ್ ಅಂದರೆ ಎಸ್ಪೆಷಲಿ ಪೊಲೀಸ್ ಸರ್ವೀಸು. ಯಾರೇ ಪೊಲೀಸ್ ಸ್ಟೇಷನ್ ಬರೋರಿದ್ರು 90% ಆಫ್ ದ ಕೇಸಸಲ್ಲಿ ತೊಂದರೆಗಳು ಇಟ್ಕೊಂಡೇ ಬರ್ತಾರೆ. 10% ಜಾಬ್ ವೆರಿಫಿಕೇಶನ್ ಆಗಿರ್ಬೋದು, ಪಾಸ್ಪೋರ್ಟ್ ವೆರಿಫಿಕೇಶನ್ ಆಗಿರ್ಬೋದು, ಈ ರೀತಿ ಬರ್ತಾರೆ. ಅದು ನನ್ನ ಮೇನ್ ಮೋಟಿವ್ ಆಗಿತ್ತು. ಚಿಕ್ಕ ವಯಸ್ಸಿಂದ ನಾನು ಸ್ವಲ್ಪ ಆ ಥರ ಸೆನ್ಸಿಟೈಸೇಷನ್ ಟುವರ್ಡ್ಸ್ ದ ಪೀಪಲ್. ನಮ್ಮ ಗುರುಗಳಿದ್ರೊಬ್ಬರು ಡ್ಯಾನಿ ಮಾಸ್ಟರ್ ಅಂತ ಹೇಳಿ ಹೈಸ್ಕೂಲಲ್ಲಿ, ಅವರು ನಮಗೆ ಈ ರೀತಿ ಸಮಾಜದ ಬಗ್ಗೆ ಒಲವು ಬರೋ ಥರ ನಮಗೆ ಬಿತ್ತನೆ ಹಾಕೊಂಡ್ಬಂದಿದ್ರು ಅಂತ ಹೇಳ್ಬೋದು. ಅದನ್ನು ಸರ್, ಪ್ರಿಪ್ರೇಷನ್ ಜರ್ನಿ ಅಲ್ರಿ ನಿಮ್ಮ ಡೈಲಿ ರೂಟೀನ್ ಯಾವ ಥರ ಇತ್ತು? ಯಾವ ಥರ ಸ್ಟಡಿ ಮಾಡೋ ಟೈಮಲ್ಲಿ ನೀವು ಮೋಟಿವೇಟ್ ಆಗಿರ್ತಿದ್ರಿ, ಮತ್ತು ಟೈಮ್ ಮ್ಯಾನೇಜ್ಮೆಂಟ್ನ ಹ್ಯಾಂಗೆ ಮಾಡ್ತಿದ್ರಿ? ಅದೆಲ್ಲ ಪ್ರಿಪ್ರೇಷನ್ ಸ್ಟೇಜಸ್ಸು ತುಂಬ ಇಂಪಾರ್ಟೆಂಟು. ಅಲ್ಲಿ ಡೈಲಿ ಮೋಟಿವೇಶನ್, ಈಗ ಯಾರೇ ಒಂದು ಮೋಟಿವೇಶನ್ ಕೊಡ್ಬೋದು. ಅದು ಒಂದಿನ ಇರುತ್ತೆ, 2 ದಿನ ಇರುತ್ತೆ, ಮ್ಯಾಕ್ಸಿಮಮ್ ಇವತ್ತು ಸಾಯಂಕಾಲ ಗಂಟ ಅಷ್ಟೇ ಇರುತ್ತೆ. ಸೆಲ್ಫ್ ಮೋಟಿವೇಶನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ನೀವೇ ಮೋಟಿವೇಟ್ ಮಾಡ್ಕೋಬೇಕು. ಉದ್ದೇಶ ಏನು, ನೀವು ಸರ್ವಿಸಸ್ಗೆ ಯಾಕೆ ಎಂಟರ್ ಆಗಬೇಕು, ನಿಮ್ಮ ಬ್ಯಾಕ್ಗ್ರೌಂಡ್ ಏನೋ, ಪಾವರ್ಟಿಗೆ ಬಂದಿರ್ತೀರೋ ಅಥವಾ ನಾನು ಎಂಟರ್ ಆಗಿ 4 ಜನಕ್ಕೆ ಸಹಾಯ ಮಾಡಬೇಕು ಅಂತ ಇರುತ್ತೋ, ಅದೇನಾರು ಆಗಿರ್ಬೋದು, ನಾನು ಸೊಸೈಟಿಲಿ ರೆಸ್ಪೆಕ್ಟ್ ತಗೋಬೇಕು ಅಂತ ಇರುತ್ತೋ, ವಾಟ್ ಎವರ್ ಇಟ್ ಮೇ ಬಿ, ನೀವು ಆ ಮೋಟಿವ್ನ ತಲೆಯಲ್ಲಿ ಇಟ್ಕೊಂಡು ಯಾವಾಗಲೂ ಪ್ರಿಪೇರ್ ಆಗ್ತಾ ಇರಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನಾನು ಈಗ ಎಲ್ಲರೂ ಮನುಷ್ಯರೇ, ಕೆಲವೊಂದು ದಿನ ಮಿಸ್ ಆಗ್ತದೆ, ಫಂಕ್ಷನ್ಸು ಅದು ಇದು ಅಂತ ಹೋಗ್ತಾರೆ. ಬಟ್ ಅವಾಗ ನೀವು ಯಾವ ರೀತಿ ಒಂದಿನ ವೇಸ್ಟ್ ಆದರೂ ಕೂಡ ನನಗೆ ಅನ್ನಿಸ್ತಿತ್ತು, ಇವತ್ತು ವೇಸ್ಟ್ ಆಯಿತು ಅಂತ ಹೇಳಿ. ಮತ್ತು ಇವತ್ತು ಬರೀ 2 ಅವರ್ ಓದ್ದೆ, ನಾನು 3 ಅವರ್ ಓದ್ದೆ. ಕೆಲವೊಬ್ರು ಹೇಳ್ತಾರೆ 8 ಅವರ್ 10 ಅವರ್ ಎಲ್ಲ ಓದ್ದೆ ಅಂತ. ಓಕೆ, ಬಟ್ ಪ್ರಾಕ್ಟಿಕಲಿ ನಾವು ಓದ್ತಿರ್ಬೇಕಾದ್ರೆ ನಾನು ನಮ್ಮ ಫ್ರೆಂಡ್ಸ್ ಗ್ರೂಪ್ ಎಲ್ಲ ಇತ್ತು, ಮನೋಜ್, ಶಾಂತವೀರ್, ಮನೋಜ್ ಅಂತೆಲ್ಲ ನಾವು ಒಂದಷ್ಟು ಜನ ಗ್ರೂಪ್ ಮಾಡ್ಕೊಂಡಿದ್ವಿ. ಗ್ರೂಪು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಅಲ್ಲಿ ನಾವು ಸ್ಟಾಪ್ ಕ್ಲಾಕ್ ಇಟ್ಕೊಂಡಿದ್ವಿ. ಇಟ್ಕೊಂಡು 8 ಅವರ್ ಟು 10 ಅವರ್ ಓದಲೇಬೇಕು ಅನ್ನೋ ಥರ. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಸ್ಟಾಪ್ ಕ್ಲಾಕ್ ಇಟ್ಬಿಟ್ಟು
1 ಅವರ್ ಕಡಿಮೆ ಆದ್ರೂ ಕೂಡ ಸುಮ್ಮನೆ ಫೈನ್ ಹಾಕೋತರ ಈ ತರ ಒಂಥರ ಕ್ಯಾಶುವಲಿ ನಾವು ಓದ್ತಾ ಇದ್ವಿ. ಆ ರೀಚ್ ಆಗ್ಬೇಕು. ಯಾವ ರೀತಿ ಸ್ಟಾಪ್ ಲಾಕ್ ಅಂತ ಹೇಳಿದ್ರೆ ನಾವು ವಾಶ್ರೂಮ್ಗೆ ಹೋದ್ರು ಕೂಡ ಅದನ್ನ ಪಾಸ್ ಮಾಡಿ ಹೋಗ್ಬೇಕು. ಈ ರೀತಿ ನಾವು ಮಾಡೋಗ್ತಿದ್ವಿ. 8 ಅವರ್ ರೀಚ್ ಆಗ್ತಿರ್ಲಿಲ್ಲ, 5 ಅವರ್ 6 ಅವರ್ಸ್. ಯಾಕಂದ್ರೆ ನೀವು ಹೇಳ್ಬೋದು ನಾನು 8 ಅವರ್ 10 ಅವರ್ ಅಂತ, ಎಲ್ಲ ಅದು ಭ್ರಮೇಲಿ ಇರ್ತಾರೆ. ನಿಜವಾಗ್ಲೂ ಅಲ್ಲಿ ಓದ್ತಿರಲ್ಲ 8 ಅವರ್ 10 ಅವರ್. ಫೋನ್ ಯೂಸ್ ಮಾಡೋದು ಕೂಡ ನೀವು ಅದನ್ನ ಕಟ್ ಆಫ್ ಮಾಡ್ಬೇಕು. ಅದು ಓದೋ ಟೈಮ್ ಅಲ್ಲ, ಅದು ಫೋನ್ ಯೂಸ್. ಆ ರೀತಿ ಓದ್ತಾ ಹೋದ್ರೆ ಆ ಥರ ನೀವು ಪ್ರಿಪರೇಷನ್ನ ಮಾಡ್ಕೊಂಡು ಹೋಗ್ಬೇಕು. ಮತ್ತೆ ಗ್ರೂಪ್ ಸ್ಟಡಿ ತುಂಬ ಇಂಪಾರ್ಟೆಂಟ್ ಆಗ್ತದೆ. ನಾನು ಮುಂಚೆ ಒಂದು ಬೇರೆ ಲೈಬ್ರರಿಲಿದ್ದೆ, ಅಲ್ಲಿ ಒಂದು 7-8 ಜನ ಗ್ರೂಪ್ ಮಾಡ್ಕೊಂಡ್ವಿ. ಸೊ ಗ್ರೂಪ್ ಸ್ಟಡಿನ ಮಾಡ್ತಾ ಇದ್ವಿ. ಒಬ್ಬ ಒಂದು ಸಬ್ಜೆಕ್ಟ್ ಹೇಳೋದು, ಇನ್ನೊಬ್ಬ ಇನ್ನೊಂದು ಸಬ್ಜೆಕ್ಟ್ ಹೇಳೋದು, ಒಬ್ಬ ಇನ್ನೊಂದು ಟಾಪಿಕ್ ಹೇಳೋದು. ಆ ರೀತಿ ಮಾಡಿದಾಗ ಆ ಗ್ರೂಪಲ್ಲಿ ಸುಮಾರು ಒಂದು 3-4 ಜನ ಎಲ್ಲರೂ ಜಾಬ್ ತಗೊಂಡ್ರು. ಒಬ್ಬ RSI ಆಯಿತು, ಇನ್ನೊಬ್ಬ PDO ಲಿಸ್ಟಲ್ಲಿದೆ, ಒಬ್ಬ PC ಆಯಿತು. ಈ ರೀತಿ ಜಾಬ್ಸ್ ಎಲ್ಲ ತಗೊಂಡಿದ್ದಾರೆ. ಒಬ್ಬ KS ಮೇನ್ಸ್ ಬರ್ದ. ಮತ್ತೆ ಈಗ ನಾನು ಹೊಸ ಬೇರೆ ಕಡೆ ಲೈಬ್ರರಿ ಚೇಂಜ್ ಮಾಡಬೇಕು ಅಂತ ಅನ್ನಿಸ್ತು. ಮಾಡಿದಾಗ ಇಲ್ಲೂ ಒಂದು ಗ್ರೂಪ್ ಮಾಡ್ಕೊಂಡ್ವಿ. ಇಲ್ಲೂ ಒಂದು 7-8 ಜನ ಆದ್ವಿ. ತುಂಬ ಡಿಸ್ಕಸ್ ಮಾಡಿದ್ವಿ. ಇದು ಎಸ್ಪೆಷಲಿ ಈಗ ಏನಾಗ್ತದೆ ಅಂದರೆ ಓದ್ತಾ ಈಗ ಲಾಂಗ್ ಟರ್ಮ್ ಆಯಿತು ನಮ್ಮದು ಓದೋದು ಬಂದು ಹೇಳಿ. ಫ್ಯಾಮಿಲಿ ಪ್ರೆಷರ್ ಆಗಿರ್ಬೋದು, ಆ ನೋಟಿಫಿಕೇಶನ್ಸ್ ಇಲ್ಲ ಇರ್ಬೋದು. ಅವಾಗ ನಿಮಗೆ ಕೂತ್ಕೊಂಡು ಓದೋಂಥ ಪೇಷನ್ಸ್ ಸ್ವಲ್ಪ ಕಡಿಮೆ ಆಗ್ಬೋದು. ಅವಾಗ ನಿಮ್ಮನ್ನ ನೀವು ಯಾವ ರೀತಿ ಟ್ರ್ಯಾಕಲ್ಲಿ ಇಟ್ಕೊತೀರ ಅನ್ನೋದು ಇಂಪಾರ್ಟೆಂಟ್. ಯಾವ ರೀತಿ ಇಟ್ಕೊಂಡ್ವಿ ನಾವು ಅಂತ ಹೇಳಿದ್ರೆ ಗ್ರೂಪ್ ಸ್ಟಡಿ, ಗ್ರೂಪ್ ಡಿಸ್ಕಷನ್ ಕೂತ್ಕೊಂಡ್ವಿ. ಅವಾಗ ನಿಮಗೆ ಇಂಟ್ರೆಸ್ಟ್ ಕೂಡ ಬರ್ತದೆ. ನಮಗೆ ಗೊತ್ತಿರೋದು ಅವ್ನಿಗೆ ಹೇಳ್ಕೊಡ್ತೀವಿ, ಅವ್ನಿಗೆ ಗೊತ್ತಿರೋದು ನಮಗೆ ಹೇಳ್ಕೊಡ್ತೀವಿ. ಸೊ ಈ ರೀತಿ ನಾವು ಥ್ರೂಔಟ್ ದ ಜರ್ನಿ ನಾವು ಒಂದು ಟ್ರ್ಯಾಕಲ್ಲಿ ಇದ್ವಿ ಅಂತ ಹೇಳ್ಬೋದು. ಅಂದ್ರೆ ಟೈಮ್ ಮ್ಯಾನೇಜ್ ಮಾಡಿ ಮತ್ತೆ ಗ್ರೂಪ್ ಸ್ಟಡಿನ ತುಂಬಾ ಇಂಪಾರ್ಟೆಂಟ್. ಹೌದು, ತುಂಬಾ ಇಂಪಾರ್ಟೆಂಟ್. ಬಟ್ ಅದೇ ಗ್ರೂಪ್ ಸ್ಟಡಿ ಅಂದ್ರೆ ನೀವು ಯಾವ ರೀತಿ ಗ್ರೂಪ್ ಮಾಡ್ಕೊತೀರ ಅನ್ನೋದು ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಈಗ UP ಬಿಹಾರಲ್ಲೆಲ್ಲ UPSC ಅಂತ ಕೂತ್ಕೊಂತಾರೆ. 4 ಜನ ಕೂತ್ಕೊಂಡ್ರೆ 4 ಜನ ಕ್ಲಿಯರ್ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಗ್ರೂಪ್ ಬಿಟ್ಟು ಹೋಗ್ತಾರೆ, ಅಥವಾ ಇಂಟ್ರೆಸ್ಟ್ ಇರಲ್ಲ, ಏನೋ ಒಂದು ಒಬ್ರಿಗೊಬ್ರು ಹೇಳ್ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಜಲಸ್ ಇರ್ತದೆ. ಅದು ಸ್ವಲ್ಪ ಕಡಿಮೆ ಆಗ್ಬೇಕು ಅಷ್ಟೇ. ಗ್ರೂಪ್ ಡಿಸ್ಕಷನ್ ತುಂಬಾ ಇಂಪಾರ್ಟೆಂಟ್. ಅದನ್ನ ತುಂಬಾ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿ ಗ್ರೂಪ್ ಡಿಸ್ಕಷನ್ ಮಾಡೋದು. ಮತ್ತೆ ನಮ್ಮ ಜೊತೆ ಇರೋ ಫ್ರೆಂಡ್ ಸರ್ಕಲ್ ತುಂಬಾ ಇಂಪಾರ್ಟೆಂಟ್. ಮತ್ತೆ ಇವಾಗ PSI ಗೆ ಸ್ಪೆಷಲ್ ಏನೋ ಬರೋಣ ಸರ್. ಅದರಲ್ಲಿ ಯಾವ್ಯಾವ ಫಿಸಿಕಲ್ ಇಂದ ಪೇಪರ್ 1 ಪೇಪರ್ 2 ಅಲ್ಲಿ ಇರುತ್ತೆ. ಫಿಸಿಕಲ್ಗೆ ನೀವು ಯಾವ ತರ ರೂಟೀನ್ ಇರ್ತದೆ ಸರ್ ನಿಮ್ಮದು? ಸೊ ಫಿಸಿಕಲ್ ಅಂತ ಹೇಳಿದ್ರೆ ನಂದು ಎಕ್ಸ್ಟ್ರಾ ರೂಟೀನ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಬೇಸಿಕಲಿ ವಿಲೇಜ್ ಇಂದ ಬಂದಿರೋದ್ರಿಂದ ಫಿಸಿಕಲಿ ಫಿಟ್ ಆಗಿರ್ತೀವಿ, ಹೊಲದಲ್ಲೆಲ್ಲ ಕೆಲಸ ಮಾಡಿರ್ತೀವಿ ಒಂದು ಕಡೆ. ಮತ್ತೆ ಫಿಸಿಕಲ್ ಹೆಂಗಿರುತ್ತೆ ಅಂದ್ರೆ PSIದು ಒಬ್ಬ ಫಿಸಿಕಲ್ ಫಿಟ್ ಇರ್ತಕ್ಕಂಥ ವ್ಯಕ್ತಿ ಎಷ್ಟು ನಿಮಿಷದಲ್ಲಿ ಎಷ್ಟು ಓಡಬೇಕು, ಎಷ್ಟು ಲಾಂಗ್ ಜಂಪ್, ಅಂದರೆ ಒಬ್ಬ ನಾರ್ಮಲ್ ಪರ್ಸನ್ ಕೂಡ ಕ್ಲಿಯರ್ ಮಾಡ್ಬೋದು ಫಿಸಿಕಲಿ ಫಿಟ್ ಇದ್ರೆ, ರಿಕ್ವೈರ್ಡ್ ಹೈಟ್ ಇದ್ದು. ಬಟ್ ಎಲ್ಲರೂ ಏನು ಅನ್ಕೋತಾರೆ, ಇದೇನೋ ದೊಡ್ಡದಿದ್ದು ಅನ್ಕೊಂಡು ಪ್ರಾಕ್ಟೀಸ್ ಮೇಲೆ ಪ್ರಾಕ್ಟೀಸ್ ಮಾಡಿಕೊಂಡು ಅಲ್ಲಿ ಫಿಸಿಕಲಿ ಸ್ಟ್ರೈನ್ ಮಾಡ್ಕೊಂಡು ಎಲ್ಲ ಮಾಡ್ತಾ ಹೋಗ್ತಾರೆ. ಅದು ನೆಸೆಸಿಟಿನೂ ಕೂಡ. ಯಾಕಂದರೆ ಸಿಟಿ ಬ್ಯಾಕ್ಗ್ರೌಂಡ್ ಇರೋರಿಗೆ ಅಷ್ಟು ಫಿಸಿಕಲ್ ಆಕ್ಟಿವಿಟೀಸ್ ಇರಲ್ಲ ಅದರಿಂದ. ಸೊ ನನಗೇನು ಫಿಸಿಕಲ್ ಟಫ್ ಅಂತ ಏನು ಅನ್ನಿಸ್ತಿಲ್ಲ. ಯಾಕಂದರೆ ಅಲ್ಲೇನು ಒಲಿಂಪಿಕ್ ನೀವು ಇಷ್ಟು ನಿಮಿಷ ಬೇಗ ಓಡಿ ಅಂತೇನು ಹೇಳಲ್ಲ. ಒಲಿಂಪಿಕ್ ಥರ ಏನು ಫಸ್ಟ್ ಹೋದರೆ ಪ್ರೈಸಸ್ ಅಂತ ಇರಲ್ಲ. ಫಿಸಿಕಲಿ ಫಿಟ್ ಇದ್ದು ನೀವು 6.5 ನಿಮಿಷ ಇರುತ್ತೆ. 6.5 ನಿಮಿಷಕ್ಕೆ ನೀವು 1400 ಮೀಟರ್ಸ್ ಓಡಬೇಕಾಗುತ್ತೆ. 6:25 ಕೊಡಿ, ತೊಂದರೆ ಇಲ್ಲ. 5:15 ಕೊಡೋರು ಇರ್ತಾರೆ, ಅವ್ರ ಫಿಸಿಕಲ್ ಫಿಟ್ನೆಸ್ ಮೇಲೆ ಡಿಪೆಂಡ್. ಯು ಹ್ಯಾವ್ ಟು ಕ್ವಾಲಿಫೈ ಅಷ್ಟೇ. ಮತ್ತೆ ಇಲ್ಲಿ ಫಿಸಿಕಲ್ ಫಿಟ್ನೆಸ್ ಇದರಲ್ಲಿ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಭಯ ಹುಟ್ಟಿಸ್ತಾ ಇರ್ತಾರೆ, ಫಿಸಿಕಲ್ ಭಯ ಅಂತ ಹೇಳಿ. ಅದು ಭಯ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ ಭಯ ಹುಟ್ಟಿಸೋರಿಂದ ಸ್ವಲ್ಪ ದೂರ ಇದ್ರೆ ಸಾಕು. ನಾನು ಸುಮಾರು ಒಂದು 6-7 ಫಿಸಿಕಲ್ ಅಟೆಂಡ್ ಮಾಡಿದ್ದೀನಿ. ಎಲ್ಲವೂ ಕೂಡ ಕ್ಲಿಯರ್ ಮಾಡಿದ್ದೀನಿ, ಇನ್ಕ್ಲೂಡಿಂಗ್ PC ಫಿಸಿಕಲ್ ಕೂಡ ಒಂದು ಕ್ಲಿಯರ್ ಮಾಡಿದ್ದೀನಿ. ಅದು 6 ಮಿನಿಟ್ಸ್ಗೆ ಏನೋ ಇರುತ್ತೆ ಅಲ್ವಾ. ಅದನ್ನು ಕೂಡ ಕ್ಲಿಯರ್ ಮಾಡಿದ್ದೀನಿ ಅಂದ್ರೆ ನೀವು ಅದು ಯೋಚನೆ ಮಾಡ್ಬೋದು. ಓಕೆ. ಮತ್ತೆ ಸರ್ ಪೇಪರ್ 1 ಬಂದಾಗ ಅದು ಗೇಮ್ ಚೇಂಜರ್ ಅನ್ಸುತ್ತೆ. ಯಾಕಂದ್ರೆ ಅಭ್ಯರ್ಥಿಗಳು ಅದರಲ್ಲಿ ಸ್ಕೋರ್ ಮಾಡೋಕ್ಕೆ ತುಂಬಾನೇ ಸ್ಟ್ರಗಲ್ ಮಾಡ್ತಾರೆ. ಎಸ್ಸೆ ರೇಟಿಂಗು, ಪ್ರಿಸೈಸು. ನಿಮ್ಮ ಪ್ರಕಾರ ಅದರಲ್ಲಿ ನೀವು ಏನು ರೆಫರ್ ಮಾಡ್ತಿದ್ರಿ? ಎಸ್ಸೆ ರೇಟಿಂಗ್ಗೆ ಮತ್ತೆ ಟ್ರಾನ್ಸ್ಲೇಷನ್ಗೆ ಯಾವ ಥರ ಅದನ್ನು ಟೈಮ್ ಮ್ಯಾನೇಜ್ಮೆಂಟ್ ಮಾಡಿ ಟ್ಯಾಕಲ್ ಮಾಡ್ತಿದ್ರಿ? ಸರ್ ಇಲ್ಲಿ ಪೇಪರ್ 1 ಪೇಪರ್ 2 ಎರಡೂ ಇಂಪಾರ್ಟೆಂಟ್, ಒಂದು ಅಂತಲ್ಲ. ಪೇಪರ್ 2 ನಿಮ್ಮನ್ನ ಕೆಲಸ ತಗೊಳಕ್ಕೆ ಹೆಲ್ಪ್ ಮಾಡಿದ್ರೆ ಪೇಪರ್ 1 ರ್ಯಾಂಕ್ ತಗೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ. ಕೆಲವೊಂದ್ಸಲಿ ಪೇಪರ್ ನಿಮಗೆ ಕೆಲಸ ಕೂಡ ತಗೊಳಕ್ಕೆ ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಈ ರೀತಿ ಈ ಸಲ 402 ಲಿಸ್ಟಲ್ಲಿ ನೀವು ನೋಡಿರ್ಬೋದು. ಪೇಪರ್ 2 ಅಲ್ಲಿ 120 ತೆಗೆದಿದ್ದಾರೆ, ಆದ್ರೂ ಅವ್ರು ಲಿಸ್ಟಲ್ಲಿ ಇಲ್ಲ. ಪೇಪರ್ 2 ಅಲ್ಲಿ 80 to 90 ತೆಗೆದ್ಬಿಟ್ಟು ಪೇಪರ್ 1 ಅಲ್ಲಿ ಜಾಸ್ತಿ ತೆಗೆದು ಲಿಸ್ಟಲ್ಲಿ ಇದ್ದಾರೆ. ಅದು ವೆರಿ ಇಂಪಾರ್ಟೆಂಟ್. ಸೊ ಪೇಪರ್ 1 ಅಂತಂದ್ರೆ ನೀವು ಸಪ್ರೇಟ್ ಸ್ಟ್ರಾಟಜಿ ಮಾಡಬೇಕಾಗುತ್ತೆ. ಎಸ್ಸೆ ಇರುತ್ತೆ, ಪ್ರಿಸೈಸ್ ಇರುತ್ತೆ, ಟ್ರಾನ್ಸ್ಲೇಷನ್ ಕನ್ನಡ ಟು ಇಂಗ್ಲೀಷ್ ಅಂಡ್ ಇಂಗ್ಲೀಷ್ ಟು ಕನ್ನಡ. ಆ ಪ್ರತಿಯೊಂದೂ ನೀವು ಡೀಟೇಲ್ ಆಗಿ ನೋಡಬೇಕು. ಎಸ್ಸೆ ನೀವು ಯಾವ ಟಾಪಿಕ್ ಸೆಲೆಕ್ಟ್ ಮಾಡ್ತೀರೋ ಅನ್ನೋದು ಇಂಪಾರ್ಟೆಂಟ್. ಮುಂಚೆ ಏನು ಮಾಡ್ತೀರೋ ಅಂತ ಹೇಳಿದ್ರೆ ಒಂದು 10 ರಿಂದ 15 ಟಾಪಿಕ್ಸನ್ನ ಸ್ಟ್ರಾಂಗ್ ಆಗಿ ಪ್ರಿಪೇರ್ ಆಗೋದು ಸರ್. ಅಲ್ಲಿ ಯಾವುದಾದ್ರೂ ಒಂದು ಬರೋದು ಅಥವಾ ಆ ಸಂಬಂಧಪಟ್ಟಂಗೆ ಬಂದೇ ಬರೋದು ಬರೆಯೋದು. ಬಟ್ ಈ 545 ಮತ್ತು 402 ಎರಡೂ ಪೇಪರಲ್ಲಿ ಏನಾಗಿದೆ ಅಂದರೆ ರ್ಯಾಂಡಮ್ ಟಾಪಿಕ್ಸ್, ನಿಮಗೆ ಗೊತ್ತೇ ಇಲ್ಲ ಆ ರೀತಿ ಟಾಪಿಕ್ಸ್ ಇರ್ತಿತ್ತು. ಸೊ ನೀವು ಅದನ್ನ ತೊಗೊಂಡು ನೀವು ಯಾವ ರೀತಿ ಪ್ರೆಸೆಂಟೇಷನ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ನಾನು 545 PSಯಲ್ಲಿ
ಕ್ರಿಪ್ಟೋ ಕರೆನ್ಸಿ ಸೆಲೆಕ್ಟ್ ಮಾಡ್ಕೊಂಡೆ. 402 ಅಲ್ಲಿ ಲ್ಯಾಟ್ರಲ್ ಎಂಟ್ರಿ ಸೆಲೆಕ್ಟ್ ಮಾಡ್ಕೊಂಡೆ. ಹಾಂ ಎರಡು ಕೂಡ ಆರ್ಟ್ ಟಾಪಿಕ್ಸು. ಕ್ರಿಪ್ಟೋ ಕರೆನ್ಸಿ ನನಗೆ ಕರೆಂಟ್ ಅಫೇರ್ಸ್ ಓದಬೇಕಾದ್ರೆ ನಮಗೆ ಎಲ್ಲ ಗೊತ್ತಿತ್ತು, ಸೊ ಅದು ನಾನು ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡಿದೆ. ಇದು ಲ್ಯಾಟ್ರಲ್ ಎಂಟ್ರಿ ನಾನು 402 ಬರೀಲಿಕ್ಕೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಆ 5 ಟಾಪಿಕ್ಸ್ ನೋಡಿದಾಗ ಸ್ವಲ್ಪ ಡಿಫ್ರೆಂಟ್ ಟಾಪಿಕ್ಸು, ನಾವು ಜಾಸ್ತಿ ಆ್ಯಡ್ ಮಾಡೋಕ್ಕಾಗಿಲ್ಲ ಅನ್ನೋ ಟಾಪಿಕ್ಕು ಲ್ಯಾಟ್ರಲ್ ಎಂಟ್ರಿ ಇರ್ತಿತ್ತು. ಚಾಲೆಂಜಿಂಗ್ ತೊಗೊಂಡು ನೆಕ್ಸ್ಟ್ ನನಗೆ KS ಮೇನ್ಸ್ಗೆ ಅಥವಾ UPSC ಮೇನ್ಸ್ಗೆ ಹೆಲ್ಪ್ ಆಗಲಿ ಅಂತೇಳಿ ಆ ಟಾಪಿಕ್ನ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಟ್ರಯಲ್ ಮಾಡಿದೆ. ಅದು ಕೂಡ 40 ಬಂತು, ಚೆನ್ನಾಗಾಯಿತು ಸ್ಕೋರ್. ಸೊ ಇದು ಇಂಪಾರ್ಟೆಂಟ್. ಮತ್ತು ಎಸ್ ಯಾವ ರೀತಿ ಪ್ರೆಸೆಂಟೇಷನ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಫಾರ್ ಎಕ್ಸಾಂಪಲ್ ವುಮೆನ್ ಎಂಪವರ್ಮೆಂಟ್ ಸಂಬಂಧಪಟ್ಟಾಗ ಬಂದರೆ ಅವ್ರು ಏನು ಮಾಡ್ತಾರೆ ಅಂತೇಳಿ, ನೀವು ಯಾವ ರೀತಿ ಪ್ರೆಸೆಂಟ್ ಮಾಡ್ತೀವಿ, ಎಲ್ಲರೂ ಬರೀತಾರೆ ವುಮೆನ್ ಎಂಪವರ್ಮೆಂಟ್. ಸೊ KR ನಂದಿನಿ ಮೇಡಮ್ ಅವರು ಗೊತ್ತಾ ನಿಮಗೆ, ಅವರು ಮಾಕ್ ಟೆಸ್ಟನ್ನು ನೋಡಿದ್ದೆ. ಅವ್ರು ವುಮೆನ್ ಎಂಪವರ್ಮೆಂಟಲ್ಲಿ ಆ ಒಂದು ವುಮೆನ್ ಎಂಪವರ್ಮೆಂಟ್ ನಾವು ಒಂದು ಶಿಪ್ಗೆ ಹೋಲಿಸಿ, ಆ ಶಿಪ್ ಯಾವ ರೀತಿ ತೇಲಾಡ್ತಿದೆ, ದೊಡ್ಡ ಅಲೆ ಬಂದರೆ ಏನಾಗುತ್ತೆ, ಚಿಕ್ಕ ಅಲೆ ಬಂದರೆ ಏನಾಗುತ್ತೆ, ಅಂದರೆ ದೊಡ್ಡ ಚಾಲೆಂಜಸ್ಸು ಚಿಕ್ಕ ಚಾಲೆಂಜಸ್ ಅಂತ ಹೇಳಿ ಕಂಪೇರ್ ಮಾಡಿ ಮಾಡ್ತಾ ಹೋದ್ರು. ಅದನ್ನು ನಾವು ಅಳವಡಿಸ್ಕೋಬೇಕು. ಸೊ ನೀವು ಟಾಪರ್ಸ್ ಕಾಪಿನ ನೋಡಬೇಕು. ನಿಮ್ಮಲ್ಲೇ ಗ್ರೂಪಲ್ಲಿ ಯಾರಾದರೂ ಸೆಲೆಕ್ಟ್ ಆಗಿದ್ರೆ ಅವ್ರ ಕಾಪಿ ನೋಡೋದು, ಇದೆಲ್ಲ. ಸೊ ನಾನು ಯೂಶಲಿ ವುಮನ್ ಎಂಪವರ್ಮೆಂಟ್ ಬಂದು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಒಂದು ಮರಕ್ಕೆ ಹೋಲಿಸ್ತೀನಿ. ನೀವು ಮರಕ್ಕೆ ಯಾವ ರೀತಿ ಇನ್ಪುಟ್ಸನ್ನ ಕೊಡ್ತಾ ಹೋಗ್ತೀರಾ, ಆ ಮರ ಅಷ್ಟು ಸಮೃದ್ಧವಾಗಿ ಬೆಳೀತಾ ಹೋಗುತ್ತೆ. ಸೊ ಅದರಿಂದ ನಾವು ಅಷ್ಟೇ ಬೆನಿಫಿಟ್ಸನ್ನು ಪಡ್ಕೋಬೋದು. ಈ ರೀತಿ ನೀವೇನೋ ಡಿಫ್ರೆಂಟಾಗಿ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈ ಟೆಕ್ನಾಲಜಿ, ಕ್ರಿಪ್ಟೋ ಕರೆನ್ಸಿ ನಾನು ಯಾವ ರೀತಿ ಪ್ರೆಸೆಂಟ್ ಮಾಡಿದೆ ಅಂತ ಹೇಳಿದ್ರೆ, ಟೆಕ್ನಾಲಜಿ ಅನ್ನೋದು ಮನುಷ್ಯ ಫಸ್ಟು ಕಲ್ಲು ಆಯುಧದಿಂದ ಹಿಡಿದು ಈಗ ಹೊಸ ಹೊಸ ಆಯುಧಗಳು, ಸೈಬರ್ ವೆಪನ್ಸು ಕೂಡ ಮಾಡ್ಕೊಂಡ್ಬರ್ತಿದ್ದಾನೆ. ಈ ರೀತಿ ಅವನು ನೀವು ಬೇಸಿಕ್ಕಿಂದ ತೊಗೊಂಬರ್ಬೇಕು. ಸೊ ಅವನು ವ್ಯಾಲ್ಯೂಯೇಷನ್ ಮಾಡೋನಿಗೆ ಗೊತ್ತಿರುತ್ತೆ. ಸೊ ಅವನು ವ್ಯಾಲ್ಯೂಯೇಷನ್ ಮಾಡೋರಿಗೆ ನಾಲೆಡ್ಜ್ ಇರುತ್ತೆ, ಟಾಪಿಕ್ ಗೊತ್ತಿರುತ್ತೆ. ಸ್ಟಿಲ್ ನಾವು ಅವ್ನಿಗೆ ಏನಂತ ತಿಳ್ಕೊಬೇಕಂತ ಹೇಳಿದ್ರೆ ಅವ್ನಿಗೇನು ಗೊತ್ತಿಲ್ಲ ಅಂತೇಳಿ. ಫಾರ್ ಎಕ್ಸಾಂಪಲ್ ನೀವು ಹಿಂದೂ ಪೇಪರ್ ಆರ್ಟಿಕಲ್ ನೋಡ್ತಾ ಇರ್ತೀರ, ಯಾವುದೋ ಒಂದು ಆರ್ಟ್ ಟಾಪಿಕ್. ಫಾರ್ ಎಕ್ಸಾಂಪಲ್ ಇವಾಗ ಕರೆಂಟ್ ಅಫೇರ್ಸಲ್ಲಿ ವೋಟರ್ ಲಿಸ್ಟ್ ID ಇದೆಲ್ಲ ನಡೀತಿದೆ. ನೀವು ಅದನ್ನು ಫುಲ್ ಓದಿ ಹಿಂದೂ ಆರ್ಟಿಕಲ್, ನಿಮಗೆ ಆ ಟಾಪಿಕ್ ಬಗ್ಗೆ ಫುಲ್ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ಎಷ್ಟು ಮಟ್ಟಿಗೆ ಅಂದರೆ ನಿಮ್ಗೆ ಏನೂ ನಾಲೆಡ್ಜ್ ಇಲ್ಲ ಅಂತ ಹೇಳಿದ್ರು ಫುಲ್ಲು ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ನಿಮ್ಮ ಪ್ರೆಸೆಂಟೇಷನ್ ಕೂಡ ಹಂಗೆ ಇರಬೇಕು. ಕೆಲವೊಬ್ರು ಏನು ಅನ್ಕೊಂತಾರೆ, ಗ್ರಾಫ್ಸ್ ಹಾಕಿದ್ರೆ ಅಥವಾ ನಾನು ಫಿಗರ್ಸ್ ಬಿಡಿಸಿದ್ರೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ. ಅದೆಲ್ಲ ಸುಳ್ಳು. ಪಾಯಿಂಟ್ಸ್ ಹಾಕ್ಬಾರ್ದು, ನಂಬರಿಂಗ್ಸ್ ಹಾಕ್ಬಾರ್ದು, ಗ್ರಾಫ್ಸ್ ಜಾಸ್ತಿ ಇರಬಾರ್ದು, ಇವೆಲ್ಲ ಇದೆ. ಎಸ್ಸೆ ಅಂದರೆ ಈ ಆರ್ಟಿಕಲ್ ಸೇಮ್ ಹಿಂದೂ ಆರ್ಟಿಕಲ್ ಥರ ಇರಬೇಕು ನಾನು ಹೇಳೋದು. ಆಮೇಲೆ ಬೇಸಿಕ್ಕಿಂದ ನೀವು ಬಿಲ್ಡ್ ಮಾಡ್ಕೊಂಡು ಬರಬೇಕು. ಹೌದು, ಬ್ಯೂಟಿಫುಲ್ ಇಂಟ್ರೊಡಕ್ಷನ್ನು, ಬ್ಯೂಟಿಫುಲ್ ಕನ್ಕ್ಲೂಷನ್, ಬಾಡಿ ಚೆನ್ನಾಗಿರಬೇಕು. ಮತ್ತೆ ನಂಬರ್ ಆಫ್ ಹೆಡ್ಡಿಂಗ್ಸ್ ಇರಬೇಕು. ಒಂದು ಟಾಪಿಕ್ ನೀವು ಯಾವ ರೀತಿ ಸ್ಪ್ಲಿಟ್ ಮಾಡ್ತಾ ಹೋಗ್ತೀರಾ. ಗ್ಲೋಬಲ್ ವಾರ್ಮಿಂಗ್ ಅಂತ ಕೊಟ್ಟರೆ ಚಾಲೆಂಜಸ್ ಆಗಿರ್ಬೋದು, ಟ್ಯಾಕ್ಲಿಂಗ್ ಮೆಜರ್ಸ್ ಆಗಿರ್ಬೋದು, ಗೌರ್ನಮೆಂಟ್ ಸ್ಟೆಪ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಸಜೆಷನ್ಸ್ ಆಗಿರ್ಬೋದು, ವೇ ಅಹೆಡ್. ಈ ರೀತಿ ನಂಬರ್ ಆಫ್ ಎಷ್ಟು ಟಾಪಿಕ್ಸ್ ಬರೀತೀರಾ ಅಷ್ಟು ನಿಮಗೆ ಮಾರ್ಕ್ಸ್ ಬರ್ತಾ ಹೋಗ್ತದೆ. ಮತ್ತು ಟೈಲಿಂಗ್ ಟೆಕ್ನಿಕ್ ಅಂತ ಹೇಳ್ತೀವಿ. ಒಂದು ಪ್ಯಾರಾಗಿಂದ ನೆಕ್ಸ್ಟ್ ಪ್ಯಾರಾಗೆ ಕನೆಕ್ಷನ್ ಇರಬೇಕು. ಒಂದನ್ನು ಅಬ್ರಪ್ಟಾಗಿ ಎಂಡ್ ಮಾಡೋದು ಮತ್ತು ಇನ್ನೊಂದು ಟಾಪಿಕ್ನ ಸ್ಟಾರ್ಟ್ ಮಾಡೋದು ಇರಬಾರ್ದು. ಸೊ ನೆಕ್ಸ್ಟ್ ನೀವೇನು ಪ್ಯಾರಾಗ್ರಾಫ್ ಬರೀತಿದ್ದೀರಾ ಅದಕ್ಕೆ ಲೈಟಾಗಿ ಇಂಟ್ರೊಡಕ್ಷನ್ ಥರ ನೀವು ಹಿಂದಿನ ಪ್ಯಾರಾಗ್ರಾಫಲ್ಲಿ ಕೊಟ್ಟಿರಬೇಕು. ಇದು ಇಂಪಾರ್ಟೆಂಟ್, ಇದು ಎಸ್ಸೆ ಆಗುತ್ತೆ. ಸೊ ಇನ್ನು ಪ್ರಿಸೈಸ್ ಟ್ರಾನ್ಸ್ಲೇಷನ್ ಇಂಪಾರ್ಟೆಂಟ್. ಟ್ರಾನ್ಸ್ಲೇಷನಲ್ಲಿ ತುಂಬ ಜನ ಅನ್ಕೋತಾರೆ ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಮಾಡಬೇಕು ಅಂತ ಅನ್ಕೋತಾರೆ. ದಟ್ ಇಸ್ ನಾಟ್ ನೆಸೆಸರಿ. ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಅವಶ್ಯಕತೆ ಇಲ್ಲ. ನೀವೊಂದು 2 ಸೆಂಟೆನ್ಸನ್ನು ಓದಿಬೇಕಾದ್ರೆ ಒಂದೇ ಸೆಂಟೆನ್ಸಲ್ಲಿ ಕನ್ನಡದಲ್ಲಿ ಬರೀಬೋದು. ಅದು ಅವನಿಗೆ ಅರ್ಥ ಆಗಬೇಕು, ಆ ಕರೆಕ್ಟ್ ಮೀನಿಂಗ್ ಕೊಡಬೇಕು. ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಮಾಡಿದ್ರು ಓಕೆ, ಮಾರ್ಕ್ಸ್ ಕೊಡ್ತಾರೆ. ಈ ರೀತಿ ಮಾಡಿದ್ರು ಕೊಡ್ತಾರೆ. ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಒಂದ್ಸಲಿ ಟ್ರಾನ್ಸ್ಲೇಷನ್ಲಿ ಲಿರಿಕ್ ಸಂಬಂಧ, ಲಿರಿಕ್ ಒಂದು ಕೀವರ್ಡ್ ಅಂತ ಇರ್ತದೆ. ಕಾನ್ಷಿಯಸ್ನೆಸ್, ಲಿರಿಕ್ಕು, ಈ ಕೆಲವೊಂದಷ್ಟು ಕೀವರ್ಡ್ ಇರ್ತದೆ. ಅದು ಒಂಥರ ಅದು ಹಾರ್ಟ್ ಆಫ್ ದ ಎಸ್ಸೆ ಅಂತ ಹೇಳ್ಬೋದು. ನಾನೇನು ಮಾಡಿದೆ, ಲಿರಿಕ್ ಅಂದರೆ ನಾವೆಲ್ಲ ಏನು ಅನ್ಕೋತೀವಿ, ಸಾಹಿತ್ಯ ಅನ್ಕೋತೀವಿ. ಸಾಹಿತ್ಯ ಅಂತೆಲ್ಲ ಇಡೀ ಎಸ್ಸೆ, ಹೋಲ್ ಎಸ್ಸೆ ಇಸ್ ರಾಂಗ್. ಲಿರಿಕ್ ಅಂದರೆ ಅದ್ರ ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಭಾವಗೀತೆ ಅಂತೇಳಿ. ಅದು ಭಾವಗೀತೆ ಮೇನ್ ಸಾರ ಆ ಒಂದು ಟ್ರಾನ್ಸ್ಲೇಷನ್. ಸೊ ಇದನ್ನ ನೀವು ಕೀವರ್ಡ್ಸನ್ನ ಎಲ್ಲ ನೆನ್ಪಿಟ್ಕೋಬೇಕು. ಇದು ಯಾವಾಗ ಗೊತ್ತಾಗುತ್ತೆ ಸರ್ ಅಂದರೆ, ನೀವು ನಂಬರ್ ಆಫ್ ಮಾರ್ಕ್ ಟೆಸ್ಟ್ ಬರೆದಾಗ ಅಥವಾ ಇರೋದಿಗೆ ಡಿಸ್ಕಸ್ ಮಾಡೋದ್ರಿಂದ ಹುಡುಗರ ಜೊತೆ ಗ್ರೂಪ್ ಡಿಸ್ಕಷನ್, ಎಸ್ ಗೊತ್ತಾಗುತ್ತೆ. ಇದು ಟ್ರಾನ್ಸ್ಲೇಷನ್ ಮತ್ತು ಎಸ್ಸೆ ಬಗ್ಗೆ. ಇನ್ನು ಪ್ರಿಸೈಸ್ ನಿಮ್ಗೆ ಗೊತ್ತಿರುತ್ತೆ, ಅದು ಕೂಡ ಸೇಮ್. ಅದು ಅರ್ಥ ಬರೋ ಥರ ಬರೀಬೇಕು, ಒಂದು ಬ್ಯೂಟಿಫುಲ್ ಶೀರ್ಷಿಕೆ. ಸೊ ಅದಂದ್ರೆ ಪೇಪರ್ ಅಲ್ಲಿ ಎಸ್ಸೆ ಪ್ರಿಸೈಸ್ ನಿಮ್ಮ ಪ್ರಕಾರ ಒಂದೊಂದು ಟಾಪಿಕ್ ನ ನೀಟಾಗಿ ನೋಡ್ಕೊಂಡು ಬಾಡಿ ಮತ್ತೆ ಸ್ಟ್ರಕ್ಚರ್ ಯಾವ ತರ ಅನಲೈಸ್ ಮಾಡಬೇಕು, ಅಲ್ಲಿಂದ ನೀವು ಅದನ್ನ ಸ್ಟಾರ್ಟ್. ಅದಾದ್ಮೇಲೆ ಟ್ರಾನ್ಸ್ಲೇಷನ್ಗೂ ತುಂಬಾ ನೀಟಾಗಿ ಒಂದೊಂದು
ಪೇಪರ್ 1 ಆಯ್ತು ಸರ್. ಇವಾಗ ಪೇಪರ್ 2ಗೆ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ಸ್ ಯಾವುದು? ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿ ಕರೆಂಟ್ ಅಫೇರ್ಸ್ ತುಂಬಾ ಇಂಪಾರ್ಟೆಂಟು, ಮತ್ತೆ ಬೇರೆ ಜಿಯೋಗ್ರಫಿ, ಪೊಲಿಟಿ, ಅದ್ರ ಬಗ್ಗೆ ಪೇಪರ್ 2 ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್ ಯಾವ ತರ ಅಂತ. ಸರ್ ಪೇಪರ್ 2 ಅಂತ ಹೇಳಿದ್ರೆ ತುಂಬ ಬ್ರಾಡ್ ಏರಿಯಾ. ಹಾ ಪೇಪರ್ 1ನಲ್ಲಿ ನಿಮಗೆ ಮಿನಿಮಮ್ ಒಂದು 4-5 ಟಾಪಿಕ್ಸ್ ಅಷ್ಟೇ ಬರ್ತದೆ. ಪೇಪರ್ 2 ಅಂದರೆ ಬ್ರಾಡ್ ಏರಿಯಾ. ಫಾರ್ ಎಕ್ಸಾಂಪಲ್ ಬೇಸಿಕ್ ಸಬ್ಜೆಕ್ಟ್ಸ್ ಏನಿದೆ, HEGP, ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಪೊಲಿಟಿ, ಸೈನ್ಸು, ಟೆಕ್ನಾಲಜಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವೈರ್ಮೆಂಟು, ಈ ರೀತಿ ಮೆಂಟಲ್ ಎಬಿಲಿಟಿ, ಒಂದು 8 ಸಬ್ಜೆಕ್ಟ್ಸ್ ಬರ್ತವೆ ಸರ್. ಓಕೆ. ಅಷ್ಟೂ ಕೂಡ ನೀವು ಫ್ರಮ್ ಬೇಸಿಕ್ಕಿಂದ ನೀವು ಬಿಲ್ಡ್ ಮಾಡ್ಕೊಂಬರ್ಬೇಕು. ನೀವು ಕೋಚಿಂಗ್ ಕ್ಲಾಸ್ಗೆ ಹೋಗ್ತಿರೋ ಅಥವಾ ಸೆಲ್ಫ್ ಸ್ಟಡಿ ಮಾಡ್ತಿರೋ, ಕೋಚಿಂಗ್ ಕ್ಲಾಸ್ಗೆ ಹೋದರೆ ನಿಮ್ದೊಂಥರ ಲ್ಯಾಡರ್, ಒಂದು ಏಣಿ, ನೀವು ನಿಮ್ಮ ಒಂದು ಗುರಿ ಮುಟ್ಲಿಕ್ಕೆ ಒಂಥರ ಏಣಿ ಹಾಕ್ತಾಗಿರುತ್ತೆ. ಸೊ ಆ ರೀತಿ ನೀವು ಪೇಪರ್ 2ನ ಪ್ರಿಪೇರ್ ಆಯ್ತಾ ಹೋಗ್ಬೇಕು. ಸರ್ ಇದಿಲ್ಲಿ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹೇಳಿದ್ರೆ, ನಾನು ಹೇಳೋದು ಎಲ್ಲದಕ್ಕೂ ಇಂಪಾರ್ಟೆನ್ಸ್ ಕೊಡಬೇಕು. ಫಾರ್ ಎಕ್ಸಾಂಪಲ್ KPS ಅಲ್ಲಿ ಒಂದು FD ಎಕ್ಸಾಮ್ ಮಾಡಿದ್ದ, ಅದರಲ್ಲಿ 42 ಕ್ವಶನ್ಸು ಸೈನ್ಸ್ ಹಾಕಿದ್ದ. ಸೊ 545 ನಾವು ಬರ್ದಿದ್ದ ಎಕ್ಸಾಮ್ಸಲ್ಲಿ 35+ ಕರೆಂಟ್ ಅಫೇರ್ಸ್ ಹಾಕಿದ್ರು. ಓಕೆ. ಸೊ UPSC ಏನು ಮಾಡ್ತಾನೆ ಅಂದರೆ ಕೆಲವೊಂದ್ಸಲಿ 25 ಪೊಲಿಟಿ, 25 ಎಕನಾಮಿ, ಈ ರೀತಿ ಕೊಡ್ತಾ ಹೋಗ್ತಾನೆ. ಅಂದರೆ ಯಾವ ಸಬ್ಜೆಕ್ಟ್ಸ್ ನೀವು ಪ್ರಯಾರಿಟಿ ಕೊಡಬೇಕು ಅನ್ನೋದು ನಾವು ಹೇಳಲಿಕ್ಕೆ ಕಷ್ಟ. ಎಲ್ಲದಕ್ಕೂ ಪ್ರಯಾರಿಟಿ ಕೊಡಬೇಕು, ಪ್ರತಿಯೊಂದು ಎಕ್ಸಾಮ್ಸು, ಪ್ರತಿಯೊಂದು ಇದನ್ನು. ಫಾರ್ ಎಕ್ಸಾಂಪಲ್ 545 0 ಮೆಂಟಲ್ ಎಬಿಲಿಟಿ, 402 20 ಮೆಂಟಲ್ ಎಬಿಲಿಟಿ, ಸ್ವಲ್ಪ ಒಂದು ರೇಂಜ್ಗೆ ಟಫ್ ಕೂಡ ಇದ್ವು. ಸೊ ಆಮೇಲೆ ಪೇಪರ್ ಪ್ಯಾಟರ್ನ್ ಚೇಂಜ್ ಆಗ್ತಾ ಬರ್ತಿದೆ. 545 ಎಲ್ಲರೂ ಏನು ಅಂದ್ಕೊಂಡ್ರು 402 ಓದೋರು 545ನ ಪೇಪರ್ ನೋಡಿ 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 ಅದವ್ರಿಗೆ ಈಸಿ ಆಗ್ಬಿಡ್ತು. ಎಲ್ಲರೂ ಏನು ಅನ್ಕೊಂಡು 545 ಈಸಿ 402. ತಪ್ಪು. 545 ಅವ್ರಿಗೆ ಅದೇ ಕಷ್ಟ ಇತ್ತು, ಡಿಫ್ರೆಂಟ್ ಆಗಿ ಬಂದಿತ್ತು. ಮೋರ್ ದೆನ್ 40 ಕ್ವಶನ್ಸ್ ಕರೆಂಟ್ ಅಫೇರ್ಸ್. ಅದು ಎಂತ ಕರೆಂಟ್ ಅಫೇರ್ಸ್ ಅಂದ್ರೆ ಡಿಫ್ರೆಂಟ್ ಕರೆಂಟ್ ಅಫೇರ್ಸ್ ಅದು. ಸೊ ಒಂಥರ ಹಾರ್ಡ್ ಪೇಪರ್ ತರ ಇತ್ತು ಅದು. 402 ಅವ್ರೊಂಥರ KPSC ಪ್ಯಾಟರ್ನ್ ಅಥವಾ UPSC ಟೈಪ್ ಆಫ್ ಕ್ವಶನ್ಸ್ ಇತ್ತು. ಸೊ ಅಂದ್ರೆ ಪ್ಯಾಟರ್ನ್ ಚೇಂಜ್ ಆಗ್ತಾ ಇದೆ. ನೀವು ಎಷ್ಟು ಯಾವುದೇ ಸಬ್ಜೆಕ್ಟ್ಸ್ ಓದಿ ಪೇಪರ್ 2 ಡೀಪ್ ಆಗಿ ಓದಬೇಕು, ಸ್ವಲ್ಪ ಡೆಪ್ತ್ ಆಗಿ ಓದಬೇಕು. ಅಂದ್ರೆ ಸರ್ ಪೇಪರ್ 2 ಅಲ್ಲಿ ಫಸ್ಟ್ ಪ್ರಯಾರಿಟಿ ನೀವು ಯಾವ ತರ ಕೊಡ್ತಿದ್ರಿ? ಅಂದ್ರೆ ಕರೆಂಟ್ ಅಫೇರ್ಸ್ ಇಲ್ಲ ಜಿಯೋಗ್ರಫಿನ, ಹಿಸ್ಟ್ರಿ, ಯಾವ ತರ ನೀವು ಯಾವ ಸಬ್ಜೆಕ್ಟ್ ನ ಫಸ್ಟ್ ಪ್ರಯಾರಿಟಿ ಆ ತರ? ಇವಾಗ ಅಂದ್ರೆ ಕರೆಂಟ್ ಅಫೇರ್ಸ್ ತುಂಬಾ ಕ್ವಶನ್ಸ್ ಬಂದಿದ್ವು ಪೇಪರ್ 2 ಅಲ್ಲಿ, 31+ ಏನೋ ಕ್ವಶನ್ಸ್ ಬಂದಿದ್ವು. ಅದ್ರ ಬಗ್ಗೆ ನೀವು ಯಾವ ತರ ಹೇಳ್ತೀರಾ? ಸರ್ ಇದು ಪೇಪರ್ 2 ಅಲ್ಲಿ ಯಾವ ಸಬ್ಜೆಕ್ಟ್ ಪ್ರಯಾರಿಟಿ ಅನ್ನೋದಕ್ಕಿಂತ ನಾನು ಎಲ್ಲಾ ಸಬ್ಜೆಕ್ಟ್ಸ್ಗೂ ಪ್ರಯಾರಿಟಿ ಕೊಟ್ಟಿದ್ದೆ. ಆದ್ರೆ ನಾನು ಯಾವ್ದು ವೀಕ್ ಇದೀನಿ ಅದಕ್ಕೆ ನೀವು ಸ್ವಲ್ಪ ಜಾಸ್ತಿ ಪ್ರಯಾರಿಟಿ ಕೊಟ್ರೆ ಒಳ್ಳೇದು. ಈಸಿನೂ ಬಿಡಬಾರದು. ಪೊಲಿಟಿ ನಮ್ಗೆ ಈಸಿ ಅಂತ ಹೇಳಿ ಸ್ಕಿಪ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಒಂದು 15 ಕ್ವಶನ್ ಪೊಲಿಟಿ ಕೇಳ್ದ ಅನ್ಕೊಳ್ಳಿ, ಪೊಲಿಟಿ 15 ನೀವು ಸರಿ ಮಾಡ್ಬೇಕು. ಅದ್ರಲ್ಲಿ ಒಂದು ಹೋದ್ರೂ ನೀವೇನೋ ಲೂಸ್ ಮಾಡ್ಕೊತಿದ್ದೀರಾ, ಮಾರ್ಕ್ಸ್ ಲೂಸ್ ಮಾಡ್ಕೊತಿದ್ದೀರಾ ಅಂತ ಹೇಳಿ. ನೀವು 1 ಮಾರ್ಕ್ಸ್ ಕಡಿಮೆ ಆದ್ರೆ ಲಿಸ್ಟ್ ಅಲ್ಲಿ ಇರಲ್ಲ. ಕೆಲವೊಂದ್ಸಲಿ 1 ಮಾರ್ಕ್ಸ್ ಅಲ್ಲೇ ಒಂದು 500 ಜನ ಇರ್ತಾರೆ ಬಲ್ಕ್ ನೋಟಿಫಿಕೇಶನ್ ಇದ್ದಾಗ. ಸೊ ಈ ರೀತಿ ಪ್ರತಿಯೊಂದಕ್ಕೂ ನೀವು ಪ್ರಯಾರಿಟಿ ಕೊಡಬೇಕು, ಅದು ಇಂಪಾರ್ಟೆಂಟ್. ಎಲ್ಲ ಸಬ್ಜೆಕ್ಟ್ಸ್. ನಾನು ಯಾವ್ದಕ್ಕೆ ಕರೆಂಟ್ ಅಫೇರ್ಸ್ ಕೇಳಿದ್ರಿ ನೀವು, ಕರೆಂಟ್ ಅಫೇರ್ಸ್ ಯಾವ ರೀತಿ ಮಾಡಿದ್ವಿ ಅಂತ ಹೇಳಿ ನಾನು ಆಗ್ಲೇ ಹೇಳಿದೆ, ಗ್ರೂಪ್ ಸ್ಟಡಿ ಮಾಡ್ತಿದ್ವಿ ಅಂತ ಹೇಳಿ. ನಾವು ಒಂದು 7-8 ಜನ ಸೇರ್ಕೊಂಡ್ವಿ. ನನ್ನ ಫ್ರೆಂಡ್ಸ್ ಶಾಂತಿವೀರ್ ಆಗಿರ್ಬೋದು, ಮನೋಜ್, ಪುನೀತ್, ಪವನ್, ಇವರೆಲ್ಲ ಒಂದು 7-8 ಜನ ಒಟ್ಟಿಗೆ ಕೂತ್ಕೊಂಡು ಸರ್ ಲೈನ್ ಬೈ ಲೈನು ಒಂದು ಬೆಸ್ಟ್ ಆಫ್ ದ ಮ್ಯಾಗಝಿನ್ ತಗೊಂಡು ನಾವು ಸ್ಪರ್ಧಾ ಅರಿವು ತಗೊಂಡಿದ್ವಿ. ಸ್ಪರ್ಧಾ ಅರಿವು ಇಂಗ್ಲೀಷು, ಕನ್ನಡ ಓದೋರು ಕನ್ನಡ, ಲೈನ್ ಬೈ ಲೈನ್ ಓದ್ತಿದ್ವಿ ಸರ್. ಯಾವುದೇ ಒಂದು ವರ್ಡ್ಸು ಬಿಡ್ತಿರ್ಲಿಲ್ಲ. ಓದ್ತಿದ್ವಿ, ಹೇಳ್ತಿದ್ವಿ, ಡಿಸ್ಕಸ್ ಮಾಡ್ತಿದ್ವಿ, ಮತ್ತೆ ಅದನ್ನ ಶಾರ್ಟ್ ನೋಟ್ಸ್ ಮಾಡ್ಕೊತಿದ್ರು. ನಂಬರ್ ಆಫ್ ಟೈಮ್ಸ್ ಓದಿದ್ವಿ. ಎಸ್ಪೆಷಲಿ 545 ಏನಾಯ್ತು ಅಂದ್ರೆ ನಮ್ಗೆ ಗೊತ್ತಿರಲಿಲ್ಲ ಕರೆಂಟ್ ಅಫೇರ್ಸ್ ಅಷ್ಟು ಬರ್ತದೆ ಅಂತ ಹೇಳಿ. ಎಕ್ಸಾಕ್ಟ್ ಅದು 1 ಮಂತ್ ಹಿಂದೆ ನಾವು ಅಷ್ಟು 12 ಮಂತ್ ಆಫ್ ಕರೆಂಟ್ ಅಫೇರ್ಸ್ ಅನ್ನ ಲೈನ್ ಬೈ ಲೈನ್ ಓದಿದೀವಿ ನಾವು. ಡಿಸ್ಕಸ್ ಒಟ್ಟಿಗೆ ಅಷ್ಟು ಜನ 8 ಜನ ಕೂತ್ಕೊಂಡು, ಅದು ನನಗೆ ಹೆಲ್ಪ್ ಆಯ್ತು ಅಂತ ಹೇಳ್ಬೋದು. ಅದೇ ರೀತಿ ಬಟ್ ಸಬ್ಜೆಕ್ಟ್ಸ್ ಎಲ್ಲ ನಂಗೆ ಓಲ್ಡ್ ಇರೋದ್ರಿಂದ 402 ಕ್ಲಿಯರ್ ಮಾಡ್ಲಿಕ್ಕೆ ನಮ್ಗೆ ಹೆಲ್ಪ್ ಆಯ್ತು. ಸರ್ ನಿಮ್ಮ ಪ್ರಕಾರ ಅಂದ್ರೆ ಮೋಕ್ ಟೆಸ್ಟ್ ಎಷ್ಟು ಇಂಪಾರ್ಟೆಂಟ್ ನಿಮಗೆ ರಿವಿಷನ್ ಮಾಡಕ್ಕೆ? ಮತ್ತೆ ಅದು ಸೆಕ್ಷನಲ್ ಟೆಸ್ಟ್ ಅಟೆಂಡ್ ಮಾಡ್ತಿದ್ದೀರಾ, ಫುಲ್ ಲೆಂತ್ ಟೆಸ್ಟ್ ಅಟೆಂಡ್ ಮಾಡ್ತಿದ್ದೀರಾ? ಪೇಪರ್ 1 ಪೇಪರ್ 2ಗೆ ಮೋಕ್ ಟೆಸ್ಟ್ ಯಾವ್ದು ತಗೊಂಡಿದ್ದೀರಾ ನೀವು? ಸೊ ಮಾಕ್ ಟೆಸ್ಟ್ ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ನನಗೆ ಮಾಕ್ ಟೆಸ್ಟ್ ಇಂಪಾರ್ಟೆನ್ಸ್ ಅಷ್ಟು ಗೊತ್ತಿರಲಿಲ್ಲ. ನಮ್ಮ ವೈಫ್ ಸುಮ್ಮನೆ ರ್ಯಾಂಡಮ್ ಆಗಿ ಮಾತಾಡ್ತಾ ನೀನು ಸೇರ್ಕೊಳ್ಳೇಬೇಕು ಅಂತ ಹೇಳಿ ಕರ್ಕೊಂಡೋಗಿ ಮಾಕ್ ಟೆಸ್ಟ್ ಸುಮ್ಮನೆ ಕೊಡ್ಸಿದ್ರು. ನಾನು ಅವಾಗ ಸ್ವಲ್ಪ ಲೇಜಿ ಆಗಿ ತಗೋತಿದ್ದೆ. ಅದಕ್ಕೆ ನನಗೆ ತುಂಬಾ ಲ್ಯಾಗ್ ಆಯ್ತು ಜಾಬ್ ಕ್ಲಿಯರ್ ಮಾಡ್ಲಿಕ್ಕೋಸ್ಕರ. ಬಟ್ ಅವಾಗ ಮಾಕ್ ಟೆಸ್ಟ್ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ಅವರು ನಿಮ್ಮ ತಪ್ಪುಗಳನ್ನ ಕರೆಕ್ಟ್ ಮಾಡ್ತಾ ಹೋಗ್ತಾರೆ. ಪೇಪರ್ 1 ಆಗಿರ್ಬೋದು, ಪೇಪರ್ 2 ಆಗಿರ್ಬೋದು. ಪೇಪರ್ 2 ಅಲ್ಲಿ ನೀವೇ ಕರೆಕ್ಟ್ ಮಾಡ್ಕೋಬೇಕು. ನಾನು ಯಾವ ಸಬ್ಜೆಕ್ಟ್ಸ್ ಅಲ್ಲಿ ಕಡಿಮೆ ಮಾಡ್ತಾ ಇದ್ದೀನಿ, ಅದನ್ನ ನಾನು ಯಾವ ರೀತಿ ಇನ್ನೂ ಎಕ್ಸ್ಟ್ರಾ ಎಫರ್ಟ್ ಹಾಕ್ಬೇಕು ಅನ್ನೋದು ಗೊತ್ತಾಗುತ್ತೆ ಪೇಪರ್ 2 ಅಲ್ಲಿ. ಪೇಪರ್ 1 ಅಲ್ಲಿ ಲೈನ್ ಬೈ ಲೈನು ವ್ಯಾಲ್ಯೂಯೇಷನ್ ಮಾಡ್ತಾರೆ ಕೆಲವೊಬ್ರು. ಸರ್ ನಮಗೆ ಇಲ್ಲಿ ಜ್ಞಾನಗಂಗೋತ್ರಿ ಸುರೇಶ್ ಸರ್ ಅಂತ ಹೇಳಿ, ಅವರು
ಫುಲ್ಲು ಲೈನ್ ಬೈ ಲೈನ್ ನೋಡಿ ಹೇಳಿ ರೈಟ್ ನಮ್ ಕರೆಕ್ಷನ್ ಮಾಡಿ ಹೇಳ್ತಾ ಇದ್ರು, ಈ ರೀತಿ ಮಾಡ್ಬೇಕು, ಈ ರೀತಿ ಅಡಾಪ್ಟ್ ಮಾಡ್ಕೊಂಡ್ರೆ ಒಳ್ಳೇದು ಅಂತೇಳಿ. ಸೊ ಅದು ನನಗೆ ತುಂಬಾ ಹೆಲ್ಪ್ ಆಯ್ತು ಪೇಪರ್ ಅನ್ನು. ಮತ್ತೆ ನಾನು ಆಗ್ಲೇ ಹೇಳ್ದಂಗೆ ಎಸ್ ಯಾವ ರೀತಿ ಐಡಿಯಾ ರೈಟ್ ಹೌದು ಟ್ರಾನ್ಸ್ಲೇಷನ್ ಇವೆಲ್ಲ ನೀವು ಅಡಾಪ್ಟ್ ಮಾಡ್ಕೊಂಡ್ರೆ ಒಳ್ಳೆ ಮಾರ್ಕ್ಸ್ ತೆಗಿಬಹುದು. ಓಕೆ ಸರ್. ಹಾಗೆ ಸ್ಟೇಟ್ ಕ್ರಾಫ್ಟ್ ಐಎಸ್ ಅಕಾಡೆಮಿ ಒಂದು ನಾವು ಮಿಷನ್ ರಕ್ಷಕ್ ಅಂತ ಒಂದು ಸ್ಕಾಲರ್ಶಿಪ್ ಟೆಸ್ಟ್ ಮಾಡ್ತಿದ್ದೀವಿ. ಅದು ಸೆಪ್ಟೆಂಬರ್ 14ಗೆ ಸ್ಟಾರ್ಟ್ ಆಗುತ್ತೆ. ಇದು ಧಾರವಾಡ ಮತ್ತೆ ಬೆಂಗಳೂರಲ್ಲಿ 2 ಸೆಂಟರ್ ಇದೆ, ಆಫ್ಲೈನ್ ಮತ್ತೆ ಆನ್ಲೈನ್ ಎರಡೂ ಇರುತ್ತೆ. ಇಂಟ್ರೆಸ್ಟೆಡ್ ಇರೋ ಅಭ್ಯರ್ಥಿಗಳು ಅದನ್ನು ಅಟೆಂಡ್ ಮಾಡಬಹುದು. ಓಕೆ ಸರ್, ಎಕ್ಸಾಮ್ ಡೇ ದಿನ ನಿಮ್ಮ ಮೈಂಡ್ ಸೆಟ್ ಯಾವ ತರ ಇತ್ತು ಸರ್? ಯಾವ ತರ ಪ್ರೆಷರ್ ಫೀಲ್ ಮಾಡ್ತಿದ್ದೀರಾ, ಇಲ್ಲ ಯಾವ ತರ? ಇದು ಸರ್ ನಾನು ಹೇಳ್ಬೇಕಿತ್ತು, ಬಟ್ ಏನಂದ್ರೆ ಎಕ್ಸಾಮ್ ಡೇ ತುಂಬಾ ಇಂಪಾರ್ಟೆಂಟ್ ಸರ್. ನೀವು ಅಷ್ಟು ದಿನ ನೆಟ್ ಪ್ರಾಕ್ಟೀಸ್ ಮಾಡ್ಬಿಟ್ಟು ಫೈನಲ್ ಆಡೋ ದಿನ ನೀವು ಏನಾದ್ರು ಹೆಚ್ಚು ಕಮ್ಮಿ ಆದ್ರೂ ಕೂಡ ಅದು ಹೋಯ್ತು ಅಂತಾನೆ ಹೇಳ್ಬೋದು. ಸೊ ಎಕ್ಸಾಮ್ ದಿನ ಮೈಂಡ್ ಸೆಟ್ ಅಂದ್ರೆ ಸರ್, ನಾನು ಮುಂಚೆ KPSC ಎಕ್ಸಾಮ್ಸ್ ಎಲ್ಲ ಬರೀಬೇಕಾದ್ರೆ ನನಗೆ ಸೋಷಿಯಲ್ ಪ್ರೆಷರ್ ಇತ್ತು, ಮದುವೆ ಆಗಿತ್ತು, ನಮ್ಗೆ ಎಲ್ಲಾ ಪ್ರೆಷರ್ ನಮ್ಮ ವೈಫ್ ಒಬ್ಬರೇ ತಗೋತಿದ್ರು. ನನಗೆ ಅದು ಮೈಂಡ್ ಸೆಟ್ ಅಲ್ಲಿ ಸ್ವಲ್ಪ ನನಗೆ ಒಂದ್ ಸ್ವಲ್ಪ ಭಯ ಇದ್ದೇ ಇತ್ತು. ಒಂದ್ಸಲ ಏನಾಯ್ತು ಅಂದ್ರೆ KPSC ಎಕ್ಸಾಮ್ ಬರೀಬೇಕಾದ್ರೆ ನನ್ನ ಕೈ ಇನ್ನ ಫಸ್ಟ್ ಅರ್ಧ ಗಂಟೆ ಮುಂಚೆನೆ ಒಳಗೆ ಹಾಲು ತಗೊಬಿಡ್ತಾರೆ. ಅರ್ಧ ಗಂಟೆ ನನ್ನ ಕೈ ಫುಲ್ಲು ಶಿವರ್ ಆಗ್ತಿತ್ತು, ನಡುಗ್ತಿತ್ತು. ನಾನು ಅದಾದ್ಮೇಲೆ ಆ ಎಕ್ಸಾಮ್ ಚೆನ್ನಾಗಿ ಆಗ್ಲಿಲ್ಲ. ನಾವು ಡಿಸೈಡ್ ಮಾಡಿದೆ, ಏನಾದ್ರೂ ಆಗ್ಲಿ ನಾನು ಎಕ್ಸಾಮ್ಗೆ ಎದುರ್ಕೋಬಾರ್ದು ಅಂತ. ಅದೇ ಲಾಸ್ಟ್ ಎಕ್ಸಾಮ್ ಸರ್. ನಾನು ಯಾವ ಎಕ್ಸಾಮು ನಾನು ಕ್ಯಾಶುವಲ್ ಆಗಿ ಬರ್ತಿರೋದು, ಬಿಕಾಸ್ ನನ್ಗೆ ಗೊತ್ತಿತ್ತು ಏನಾಗುತ್ತೆ ಅಂತ ಹೇಳಿ. ಬಟ್ ಅದನ್ನ ಯಾವ ರೀತಿ ಬಿಲ್ಡ್ ಮಾಡ್ಕೊಂಡೆ ಅಗೇನ್ ಮಾರ್ಕ್ ಟೆಸ್ಟ್ ಇಂದ. ಮಾರ್ಕ್ ಟೆಸ್ಟ್ ಎಲ್ಲ ಬರ್ದು ನನಗೆ ಅದು ಎಕ್ಸಾಮ್ ಅಂತ ಅನಿಸ್ಲಿಲ್ಲ. ಫಾರ್ ಎಕ್ಸಾಂಪಲ್ ಸರಿ KSPS ನಮಗೆ ಸಪರೇಟ್ ದೊಡ್ಡ ಎಕ್ಸಾಮ್ ಅಂತ ಅನಿಸ್ಲಿಲ್ಲ, ಒನ್ ಆಫ್ ದ ಮಾರ್ಕ್ ಟೆಸ್ಟ್ ಅಂತ ಅನಿಸ್ತು. ಅದು ಇಂಪಾರ್ಟೆಂಟು. ಫಾರ್ ಎಕ್ಸಾಂಪಲ್ ನನ್ನ ಫ್ರೆಂಡ್ ಒಬ್ರು 402 ಮನೋಜ್ ಅಂತ ಹೇಳಿ, ಅವರು ಭಯ ಪಟ್ಕೊಂಡು, ಆಕ್ಚುಲಿ ಅವರು ಒಬ್ಬ ಕಮೆಂಡಬಲ್ ಕ್ಯಾಂಡಿಡೇಟ್, ಭಯ ಪಟ್ಕೊಂಡೆ ಅವರು ಸರಿಯಾಗಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಟೈಮ್. ಇದು ಯಾಕೆ ಅಂತ ಹೇಳಿದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ, ನಾನು PSA ಮಾತ್ರ ಓದ್ಬೇಕು ಅಂತ ಹೇಳಿ PSA ಒಂದೇ ಕಾನ್ಸಂಟ್ರೇಟ್ ಮಾಡ್ಕೊಂಡ್ ಬರ್ತಾರೆ. ಆಫ್ಟರ್ ಲಾಂಗ್ ಟೈಮ್ ಅದು ನೋಟಿಫಿಕೇಶನ್ ಬರುತ್ತೆ, ಅದನ್ನ ಕ್ರ್ಯಾಕ್ ಮಾಡ್ಲಿಕ್ಕೆ ಅಥವಾ ಬೈದಲ್ಲ ಎಕ್ಸಾಮ್ ನಾನು ಹೇಳಿದ್ನ ನನ್ನ ಕೈ ಶಿವರ್ ಆಗ್ತಿತ್ತು, ಅದಂತೂ ಎಲ್ಲ ಫೇಸ್ ಮಾಡೇ ಮಾಡ್ತಾರೆ ತುಂಬಾ ಜನ. ಯಾಕಂದ್ರೆ ಎಲ್ರಿಗೂ ಈ ಫೀಲ್ಡ್ ಅಲ್ಲಿ ಏನಂತ ಹೇಳಿದ್ರೆ ನೋಟಿಫಿಕೇಶನ್ ಸರಿಯಾಗಿ ಆಗೋದಿಲ್ಲ, ಅದು ಇದು ಸ್ವಲ್ಪ ಹೊರಗಡೆಯಿಂದ ಪ್ರೆಷರ್ಸ್ ಇಂದ ಅದು ಆಟೋಮೆಟಿಕ್ ಆಗಿ ಕ್ರಿಯೇಟ್ ಆಗ್ತಾ ಹೋಗ್ತದೆ ಭಯ. ಅಂದ್ರೆ ಸರ್ ಮಾರ್ಕ್ ಟೆಸ್ಟ್ ಏನಂದ್ರೆ, ಇವಾಗ ಕೆಲವು ಅಭ್ಯರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ, ಅವರು ಫುಲ್ ಸಿಲೆಬಸ್ ನ ಕವರ್ ಮಾಡಿ ಆಮೇಲೆ ನಾವು ಮಾರ್ಕ್ ಟೆಸ್ಟ್ ಅಟೆಂಡ್ ಮಾಡೋಣ ಅಂತ ಆ ಕೆಲವರು ವಿದ್ಯಾರ್ಥಿಗಳ ಮೈಂಡ್ ಸೆಟ್ ಅಲ್ಲಿ ಇರುತ್ತೆ. ಅದನ್ನ ನೀವು ಹೆಂಗ್ ಮಾಡಿದ್ರಿ? ಫುಲ್ ಸಿಲೆಬಸ್ ಕಂಪ್ಲೀಟ್ ಮಾಡೋದಾ, ಇಲ್ಲ ಫಸ್ಟ್ ಮಾರ್ಕ್ ಟೆಸ್ಟ್ ಅಟೆಂಡ್ ಮಾಡೋದಾ? ಅದನ್ನ ಹೆಂಗೆ ನೀವು ಮಾಡಿ? ಅದು ಹೆಂಗ್ ಗೊತ್ತ ಸರ್, ಈಗ ನಾನು ಫುಲ್ ಸಿಲೆಬಸ್ ಕ್ಲಿಯರ್ ಮಾಡ್ಬಿಟ್ಟು ನಾನು ಮಾರ್ಕ್ ಟೆಸ್ಟ್ ಬರೆಯಕ್ ಹೋಗ್ತೀನಿ ಅಂದ್ರೆ ಅವ್ರು ಯಾವತ್ತು ಮಾರ್ಕ್ ಟೆಸ್ಟ್ ಬರೆಯೋದಿಲ್ಲ, ಸಿಲೆಬಸ್ ಕ್ಲಿಯರ್ ಮಾಡೋದಿಲ್ಲ, ಎಕ್ಸಾಮು ಕ್ಲಿಯರ್ ಮಾಡಲ್ಲ, ಆಲ್ಟರ್ನೇಟಿವ್ ಹೋಗ್ತಾ ಇರೋದು. ಹೌದು, ಯಾಕಂದ್ರೆ ಮಾರ್ಕ್ ಟೆಸ್ಟ್ ಬರೋದ್ಮೇಲೆ ನಿಮ್ಗೆ ಸಿನಾಪ್ಸಿಸ್ ಸಿಗ್ತದೆ, ಗೊತ್ತಿಲ್ಲ ಅಂದ್ರೆ ಟಾಪಿಕ್ ಹೊಸದಾಗಿ ಇಂಟ್ರೊಡ್ಯೂಸ್ ಆಗ್ತಾ ಹೋಗ್ತದೆ, ಮತ್ತೆ ನೀವು ನೆಕ್ಸ್ಟ್ ಓದಿದಾಗ ಇನ್ನೂ ಆಡಪ್ ಆಯ್ತಾ ಹೋಯ್ತದೆ. ಸೊ ಇದು ಒಂದು ರಾಂಗ್ ಸ್ಟ್ರಾಟಜಿ ಸ್ಟೂಡೆಂಟ್ಸ್ ಅಂತ ಹೇಳ್ಬೋದು. ನಾನು ಎಲ್ರಿಗೂ ಯೂಶಲಿ ಅದನ್ನೇ ಹೇಳೋದು. ಅದ್ರ ಪಾಡೋದು ನಾನು ಒಂದ್ಸಲಿ ಫುಲ್ ಕೋಚಿಂಗ್ ಕ್ಲಾಸ್ ಮುಗಿಸ್ಬಿಡ್ತೀನಿ ಅಂತ ಹೋಗ್ತಾರೆ. ಸೊ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಮಾಡೋಷ್ಟಾಗಿಲ್ಲ, ಎಲ್ಲ ಆಲ್ಟರ್ನೇಟಿವ್ ಹೋದ್ರೆ ಒಳ್ಳೇದು. ರೈಟ್. ಮತ್ತೆ ಸರ್ ಕ್ವಶನ್ ಪ್ಯಾಟರ್ನ್ ಬಗ್ಗೆ ನಿಮ್ ಅಭಿಪ್ರಾಯ ಏನು ಸರ್? ಮುಂಚೆ ಯಾವ ತರ ಇತ್ತು KSP ಮತ್ತೆ KEA, ಇವಾಗ ಮಾಡ್ತಿದೆ, ನಿಮ್ ಪ್ರಕಾರ ಯಾವ ತರ ಕ್ವಶನ್ ಪ್ಯಾಟರ್ನ್ ಚೇಂಜಸ್ ಆಗಿದೆ? ಹೌದು, ಎಸ್ಪೆಷಲಿ ನೀವು ಸ್ಪೆಸಿಫಿಕ್ KSP ಕೇಳೋದಾದ್ರೆ ನೋಡಿ, ಇಲ್ಲಿ ಸಿವಿಲ್ RSI ಅಂತ ಬರ್ತಾ ಹೋಗ್ತದಲ್ಲ, RSI ಪೇಪರ್ ಬೇರೆ ತರ ಇರ್ತದೆ, ಸಿವಿಲ್ ಬೇರೆ ತರ. ಸಿವಿಲ್ ಫ್ರಮ್ 2016 ನಿಂದ ಹಿಡಿದು 190 ಪೋಸ್ಟ್, 200 ಪೋಸ್ಟ್, 300 ಪೋಸ್ಟ್ ಎಲ್ಲವೂ ಕೂಡ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಇದೆ, ಎಲ್ಲ ಟಫ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಬಟ್ RSI ಸ್ವಲ್ಪ ಲಿಬರಲ್ ಆಗಿರ್ತದೆ ಅದು. ಬಟ್ ಆದ್ರೆ ಕಾಂಪಿಟೇಷನ್ ಜಾಸ್ತಿ RSIಗಳನ್ನ. ಎಷ್ಟೊಂದ್ ಜನ 95+ ತೆಗಿಬೇಕು ನೀವು ಸೆಲೆಕ್ಟ್ ಆಗ್ಬೇಕು ಅಂತ ಹೇಳಿದ್ರೆ. ನಂಬರ್ ಆಫ್ ಪೋಸ್ಟ್ ಕಡಿಮೆ ಇರ್ತದೆ, ತುಂಬಾ ನೆಕ್ ಟು ನೆಕ್ ಫೈಟ್ ಇರ್ತದೆ. ಸಿವಿಲ್ ಸ್ವಲ್ಪ ಡಿಫ್ರೆಂಟ್ ಪೇಪರ್ ತರ ಇರ್ತಾವ. ಎಸ್ಪೆಷಲಿ ಏನ್ ಮಾಡೋರ, ಈ ಸಲ KA ಬೇರೆ ನಡೆಸಿರೋದ್ರಿಂದ 545 ಬೇರೆ ತರ ಮಾಡ್ದ, 402 ಬೇರೆ ತರ ಮಾಡ್ದ. ಸೊ 200 ಬೇರೆ ತರ ಇತ್ತು, 300 ಬೇರೆ ತರ ಇತ್ತು. ಒಂದೊಂದು ಸಬ್ಜೆಕ್ಟ್ ಸೈನ್ಸ್ ನ ಸ್ವಲ್ಪ ವೇಟೇಜ್ ಕೊಡ್ತಾ ಹೋಗಿದ್ರು. ನೀವ್ ಯಾವ್ದನ್ನು ಗೆಸ್ಟ್ ಮಾಡ್ಲಿಕ್ಕೆ ಆಗಲ್ಲ. ನೀವೇನಾಗ್ಬೇಕು ಅಂದ್ರೆ ಯಾವ್ದೇ ರೀತಿ ಪೇಪರ್ ಬಂದ್ರು ಕೂಡ ನಾನ್ ಸೆಲೆಕ್ಟ್ ಆಗ್ಬೇಕು ಆತರ ಓದಿರ್ಬೇಕು, ಅದು ಇಂಪಾರ್ಟೆಂಟ್ ಆಗ್ತದೆ. ಆತರ ಮೈಂಡ್ ಸೆಟ್ ಮಾಡ್ಕೋಬೇಕು ಸರ್. ಹೌದು, ತುಂಬಾ ಇಂಪಾರ್ಟೆಂಟ್. ಓಕೆ ಸರ್, ಮತ್ತೆ ಲಾಸ್ಟ್ ಅಲ್ಲಿ ನಿಮ್ ಲಿಸ್ಟ್ ಅಲ್ಲಿ ನೇಮ್ ಬಂದಾಗ ನಿಮ್ಗೆ ಯಾವ ತರ ಫೀಲ್ ಆಯ್ತು? ಫ್ರೆಂಡ್ಸ್ ಇಂದ ಆಯ್ತು, ಸ್ಪೆಷಲಿ ನಿಮ್ ವೈಫ್ ಇಂದ ಯಾವ ತರ ರಿಯಾಕ್ಷನ್ ಬಂತು, ಫ್ಯಾಮಿಲಿಯಿಂದ, ಫ್ರೆಂಡ್ಸ್ ಇಂದ, ಅದೆಲ್ಲ ಹೆಂಗ್ ಫೀಲ್ ಆಯ್ತು ಸರ್ ನಿಮ್ಗೆ? ಆಕ್ಚುಲಿ ನಾನು ಅವಾಗ ಕ್ಲಾಸ್ ಮಾಡ್ತಾ ಇದ್ದೆ, ಜಸ್ಟ್ ಫೋನ್ ಮಾಡಿದ್ರು, ನಿಮ್ಗೆ 140 ಬಂದಿದೆ, 100+40 140 ಅಂತ ಹೇಳಿದ್ರು. ಸೊ ನನಗೆ ಹೌದಾ, ನಂಗೆ ರ್ಯಾಂಕ್ ಎಷ್ಟಿದೆ ಅಂತ ಗೊತ್ತಿಲ್ಲ. ಸೊ ಈಗ ಟಾಪ್ 100 ಅಲ್ಲಿ ಇದೆ ಅಂತ ಹೇಳಿದ್ರು. ಸೊ ಅವಾಗ ನಂಗೆ ತುಂಬಾ ಖುಷಿ ಆಯ್ತು. ಬಟ್ ಗೊತ್ತಿತ್ತು ಸೆಲೆಕ್ಟ್ ಆಗ್ತೀನಿ ಅಂತ. ಬಟ್ ಇನ್ನೊಂದ್ ಕಡೆ ಆಗಲ್ಲ ಅಂತ ಅನ್ಕೊಂಡಿದ್ದೆ. ಅಗೇನ್ ಇಲ್ಲಿ ನಂದು ಫಸ್ಟ್ ಪೇಪರ್ ತುಂಬಾ ಪ್ರಾಮುಖ್ಯತೆ ವಹಿಸ್ತು. ಸೊ 40 ಬಂದಿರೋದ್ರಿಂದ ನನಗೆ ಜಾಬ್ ಆಯ್ತು. ಅಲ್ಲಿಂದ ನಾನು ಕ್ಲಾಸಿಂದ ಹೊರಗಡೆ ಬಂದು ತುಂಬಾ ಅಳು ಬಂತು ಅಂತಾನೆ ಹೇಳ್ಬೋದು. ಸಡನ್ ಆಗಿ ನನ್ನ ವೈಫ್ ಫೋನ್ ಮಾಡಿ ಹಿಂಗ್ ಆಯ್ತು ಅಂದ್ರು ಅಂದೆ. ಸೊ ಅವರು ತುಂಬಾ ಖುಷಿ ಪಟ್ರು. ಫೀಲ್ ಬೇರೆ ಇರುತ್ತೆ, ಚೆನ್ನಾಗಿ ಫೀಲ್ ಆಗುತ್ತೆ. ಈಗ ನೆನ್ಸ್ಕೊಂಡ್ರೆ ಸ್ವಲ್ಪ ಇದಾಗುತ್ತೆ.
ಅಂದ್ರೆ ಸರ್ ನಿಮ್ ಪ್ರಕಾರ ಅಭ್ಯರ್ಥಿಗಳು ಇವಾಗ ಏನಂದ್ರೆ ಕನ್ನಡ ಮೀಡಿಯಂ ಮತ್ತೆ ಇಂಗ್ಲಿಷ್ ಮೀಡಿಯಂ ಇಂದ ಅವರು ತುಂಬಾ ಸ್ಟ್ರಗಲ್ ಮಾಡ್ತಾರೆ ಕಂಪೇರ್ ಟು ಇಂಗ್ಲಿಷ್ ಮೀಡಿಯಂ ಕನ್ನಡ ಮೀಡಿಯಂ ಸ್ಟೂಡೆಂಟ್. ಅವ್ರು ಯಾವ ತರ ಅಪ್ರೋಚ್ ಮಾಡಬೇಕು? SC ಆಯ್ತು, ಪೇಪರ್ 2 ಆಯ್ತು, ಅದನ್ನ ಯಾವ ತರ ಇದು ಮಾಡಬೇಕು? ಸರ್ ನನ್ನ ಪ್ರಕಾರ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು ಹ್ಮ್. ನೀವು ಚೆನ್ನಾಗಿ ಓದೋರಾದ್ರೆ, ಹಾ. ಕೆಲವೊಬ್ರು ತುಂಬಾ ಬ್ಯಾಕ್ಗ್ರೌಂಡ್ ಇಂದ ಬಂದಿರ್ತಾರೆ. ಹಾ. ಸೊ ಚೆನ್ನಾಗಿ ಓದೋರಾದ್ರೆ ನನ್ನ ಇಂಗ್ಲಿಷ್ ಅವ್ರಿಗಿಂತ ಕನ್ನಡ ಮೀಡಿಯಂ ಅವ್ರಿಗೆ ಸ್ವಲ್ಪ ನಾಲೆಡ್ಜ್ ಇರ್ತದೆ, ಹೋಲ್ಡ್ ಇರ್ತದೆ. ಅವ್ರಿಗೆ ಒಂದೇ ಟಫ್ ಆಗೋದು ಅಂದ್ರೆ ಟ್ರಾನ್ಸ್ಲೇಷನ್ ಒಂದು ಟಫ್ ಆಯ್ತು. ರೈಟ್, ಹೌದು. ಯಾಕೆ ಅಂತ ಟ್ರಾನ್ಸ್ಲೇಷನ್ ನೀವು ಈಗ ನಾನು ಹೇಳಿದ್ನಲ್ಲ, ಹಾ. ಎಕ್ಸಾಕ್ಟ್ ಆಗಿ ಲೈನ್ ಅನ್ನ ನೀವು ಟ್ರಾನ್ಸ್ಲೇಟ್ ಮಾಡೋ ಅವಶ್ಯಕತೆ ಇಲ್ಲ, ಅರ್ಥ ಬರಬೇಕು. ಅದು ನೀವು ಯಾವ ರೀತಿ ಅಂತ ಹೇಳಿದ್ರೆ ಇಂಗ್ಲಿಷ್ ನ್ಯೂಸ್ ಪೇಪರ್ ಓದೋದು, ಇಂಗ್ಲಿಷ್ ಮೂವೀಸ್ ನೋಡೋದು, ಅದು ನೀವು ಅರ್ಥ ಮಾಡ್ಕೋಬೇಕು. ಯಾವ ರೀತಿ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ ಯಾವ ರೀತಿ ಇಂಗ್ಲಿಷ್ ಬಿಲ್ಡ್ ಮಾಡ್ಕೋಬೇಕು ಅಂತ. ಆಟೋಮೆಟಿಕ್ ಈ ಹುಡುಗರ ಜೊತೆ ಇಂಗ್ಲಿಷ್ ಮಾತಾಡೋದು ಎಲ್ಲ ಮಾಡೋದ್ರಿಂದ ಇಂಗ್ಲಿಷ್ ಫಸ್ಟ್ ಬಿಲ್ಡ್ ಮಾಡ್ಕೋಬೇಕು. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಪೊಲಿಟಿ ಎಲ್ಲ ತುಂಬಾ ಚೆನ್ನಾಗಿ ಓದಿರ್ತಾರೆ. ಅವ್ರಿಗೆ ನನ್ನ ಪ್ರಕಾರ ಟಫ್ ಆದ್ರೆ ಸೈನ್ಸ್ ಒಂದು ಟಫ್ ಆಯ್ತದೆ, ಟೆಕ್ನಾಲಜಿ ಒಂದು ಟಫ್ ಆಯ್ತದೆ, ಕರೆಂಟ್ ಅಫೇರ್ಸ್ ಅಂತೂ ಅವರು ಕನ್ನಡ ಮ್ಯಾಗಝಿನ್ಸ್ ಇರ್ತದೆ ಓದ್ಕೊಂತಾರೆ, ಮೆಂಟಲ್ ಬಿಡಿನೂ ಸ್ಟ್ರಾಂಗ್ ಇರ್ತಾರೆ. ಸೈನ್ಸ್ ಒಂದಕ್ಕೋಸ್ಕರ ಅವ್ರು ಫೀಲ್ ಆಗ್ತಾರೆ ಏನಂತ ಹೇಳಿದ್ರೆ, ಓ ನನ್ಗೆ ಕನ್ನಡ ಮೀಡಿಯಂ ಇಂದ ನಾ ಇವ್ರ ಜೊತೆ ಇಂಜಿನಿಯರ್ ಜೊತೆ ಕಾಂಪೀಟ್ ಮಾಡಕ್ಕಲ್ಲ. ಸುಳ್ಳು ಅವೆಲ್ಲ. ಅವ್ರು ನನ್ನ ಪ್ರಕಾರ ಈಗ ನಮ್ಮ ಸೀನಿಯರ್ಸ್ ಎಲ್ಲ ಇದಾರೆ, ನಮ್ಮ ಈಗ ನಾನು ಕೆಲಸ ಮಾಡತ್ತು ಬಸವರಾಜ್ ಸರ್ ಅಂತ ಇದ್ದಾರೆ, ಅವರು ತುಂಬಾ ಬ್ರಿಲಿಯಂಟ್ ಸ್ಟೂಡೆಂಟ್. ಸೊ ಆ ರೀತಿ ಅವರೆಲ್ಲ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇಂದಾನೆ ಬಂದಿರೋದು. ಸೊ ಅದನ್ನ ಫೀಲ್ ಮಾಡೋ ಅವಶ್ಯಕತೆ ಇಲ್ಲ, ನಾವೇನೇನು ಇಲ್ಲ ಅವ್ರ ಮುಂದೆ. ಎಫರ್ಟ್ ಹಾಕ್ಬೇಕಷ್ಟೇ. ಅಗೇನ್ ಅದು ಎಫರ್ಟ್. ಈಗ ನಾವು ಎಕ್ಸ್ಟ್ರಾ, ಈಗ ನಾವು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇಂದ ಬಂದು ಹಿಸ್ಟ್ರಿ, ಎಕನಾಮಿಕ್ಸ್ ಎಲ್ಲ ಹೊಸ್ತಾಗಿ ಓದ್ತೀವಲ್ವಾ, ಅದೇ ರೀತಿ ಅವ್ರು ಸೈನ್ಸ್ ಒಂದು ಓದಬೇಕು. ಅದು ಯಾವ ರೀತಿ ಓದೋದು? ಒಳ್ಳೆ ಮೆಟೀರಿಯಲ್ ತಗೋಬೇಕು ಸರ್. ಸೈನ್ಸ್ ಅನ್ನ ಒಳ್ಳೆ ಯಾರಾದ್ರೂ ಲೆಕ್ಚರರ್ಸ್ ಹತ್ತನೋ ಟೀಚರ್ಸ್ ಹತ್ತನೋ ಕಲ್ತ್ಕೊಂಡು ಅಥವಾ ಬೇಸಿಕ್ NCERT ಓದೋದ್ರಿಂದ ಅಡಾಪ್ಟ್ ಮಾಡ್ಕೋಬೇಕು. ವಿಟಮಿನ್ A, ವಿಟಮಿನ್ B ರೀತಿ ಪ್ರತಿಯೊಂದನ್ನು ಡೀಟೇಲ್ ಆಗಿ ಓದ್ಕೊಂಡು ಸ್ವಲ್ಪ ಕ್ಯೂರಿಯಾಸಿಟಿ ಇರ್ಬೇಕು. ನನ್ನ ಪ್ರಕಾರ ಯಾವುದೇ ಸಬ್ಜೆಕ್ಟ್ ತಗೊಳ್ಳಿ, ಜಿಯೋಗ್ರಫಿ ನನಗೆ ತುಂಬಾ ಇಷ್ಟ. ಅದು ಯಾವ ರೀತಿ ಭೂಮಿ ಹುಟ್ಟು, ಯಾವ ರೀತಿ ಇದಾಯ್ತು, ಭೂ ಸ್ವರೂಪಗಳು. ಅದೇ ರೀತಿ ಸೈನ್ಸ್ ಅಷ್ಟೇ, ನಮ್ಮಲ್ಲಿ ಬ್ಲಡ್ ಗ್ರೂಪ್ ಆಗಿರ್ಬೋದು, ವಿಟಮಿನ್ಸ್ ಆಗಿರ್ಬೋದು, ಎಲ್ಲ ನೀವು ನೀಟಾಗಿ ಡೀಟೇಲ್ ಆಗಿ ಕ್ಯೂರಿಯಾಸಿಟಿಯಿಂದ ಓದಿದ್ರೆ ಅರ್ಥ ಮಾಡ್ಕೊಬಿಡ್ತೀರಾ. ಅದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಸರ್ ಇವಾಗ ಕೋಚಿಂಗ್ಸ್ ಎಲ್ಲ ಹೋಗೋದು ಇಲ್ಲ ವಿತೌಟ್ ಕೋಚಿಂಗ್, ಅದು ಎಷ್ಟು ಇಂಪಾರ್ಟೆಂಟ್ ಕೊಡುತ್ತೆ ಪ್ರಿಪ್ರೇಷನ್ ಆಗೋ ಟೈಮಲ್ಲಿ? ಕೆಲವೊಬ್ರು ಹುಡುಗರು ಹಳ್ಳಿಯಲ್ಲೇ ಇರ್ತಾರೆ, ಮತ್ತೆ ಅವರು ಕೋಚಿಂಗ್ ತಗೋಬೇಕಂತ ಸಿಟಿಗೆ ಬರ್ತಾರೆ. ಅವ್ರ ಬಗ್ಗೆ ಏನು ಮನೆಯಲ್ಲೇ ಕೂತ್ಕೊಂಡು ಓದ್ಬೋದಾ ಇಲ್ಲ ಕೋಚಿಂಗ್ ಬೆಸ್ಟ್ ಅಡ್ವೈಸ್ ನಿಮ್ಮ ಪ್ರಕಾರ ಯಾವ ತರ? ಸರ್ ಇದು ಡಿಪೆಂಡ್ಸ್ ಆನ್ ಇಂಡಿವಿಜುವಲಿ. ಅಗೇನ್ ಇದು ಒಬ್ಬೊಬ್ರಿಗೆ ಸೆಲ್ಫ್ ಸ್ಟಡಿ ಮಾಡಿರ್ತಾರೆ, ಅವ್ರು ಕೋಚಿಂಗ್ ಕ್ಲಾಸ್ ಹೋದ್ರೇನೆ ಇಷ್ಟ ಆಗಲ್ಲ, ಕೆಲವೊಬ್ರಿಗೆ ಆಗಲ್ಲ. ಯಾಕಂದ್ರೆ ನೀವು ಬೇಸಿಕ್ ಎಜುಕೇಶನ್ ಯಾವ ರೀತಿ ಇರುತ್ತೆ ಅನ್ನೋದು ಇಂಪಾರ್ಟೆಂಟ್. ಕೆಲವರು ಬೇಸಿಕ್ ಎಜುಕೇಶನ್ ಪ್ರಾಪರ್ ಆಗಿ ಆಗಿರಲ್ಲ, ಕರೆಸ್ಪಾಂಡಿಂಗ್ಸ್ ಅಲ್ಲಿ ಓದಿರ್ತಾರೆ. ಇಲ್ಲಿ ನಾನು ಕೋಚಿಂಗ್ ಕ್ಲಾಸಸ್ ಇಂಪಾರ್ಟೆಂಟ್, ನನ್ನ ಪ್ರಕಾರ ಸ್ವಲ್ಪ ಇಂಪಾರ್ಟೆಂಟ್ ಆಗೇ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳ್ದಂಗೆ ನಿಮ್ಮ ಗುರಿಗಳಿಗೆ ಇದೊಂಥರ ಏಣಿ ಹಾಕ್ದಂಗೆ. ಸೊ ಒಂದು ನೀವು ಬೇಗ ರೀಚ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತಾ ಹೋಗ್ತದೆ. ಕೆಲವೊಂದು ಸಬ್ಜೆಕ್ಟ್ಸ್ ನಿಮಗೆ ಐಡಿಯಾನೇ ಇರಲ್ಲ, ಒಂದು ಬೇಸಿಕ್ ಐಡಿಯಾನೇ ಕೊಡ್ತಾ ಹೋಗ್ತದೆ. ಕಂಪ್ಲೀಟ್ ಕೋಚಿಂಗ್ ಕ್ಲಾಸಸ್ ಅಲ್ಲ. ಕೋಚಿಂಗ್ ಕ್ಲಾಸಲ್ಲಿ ನಾನು ಟೀಚ್ ಮಾಡ್ಬೇಕಾರೆಲ್ಲ ಏನ್ ಕೇಳ್ತೆ, ಸರ್ ನೋಟ್ಸ್ ಬರ್ಸಿ. ನಾನು ನೋಟ್ಸ್ ಬರ್ಸಕ್ಕೆ ಪ್ರಯಾರಿಟಿ ಕೊಡ್ತಿರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಆ ನೋಟ್ಸು ನೀವು 6 ತಿಂಗಳಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಆ ನೋಟ್ಸ್ ಅಲ್ಲ, ವೇಸ್ಟು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಬೇಸಿಕ್ ಬುಕ್ಸ್, ಆಥರ್ ಬುಕ್ಸ್ ಏನಿದೆ, NCERT ಬುಕ್ಸ್ ಏನಿದೆ, ಅದನ್ನ ನೀವು ಕಲೆಕ್ಟ್ ಮಾಡ್ಕೊಂಡು ಚೆನ್ನಾಗಿ ಹೋಗಿ ಡೀಟೇಲ್ ಆಗಿ ಓದ್ಬೇಕಾಗ್ತದೆ. ಯಾಕಂದ್ರೆ ಕ್ಲಾಸಲ್ಲಿ ನಾವು ಒಂದು ಐಡಿಯಾಸ್ ಕೊಡ್ಬೋದು ಅಷ್ಟೇ, ಈ ರೀತಿ ಅಂತ ಹೇಳಿ. ಅದನ್ನ ತಗೊಂಡು ನೀವು ಎಕ್ಸಾಮ್ ಅಲ್ಲಿ ಯಾವ ರೀತಿ ಕೇಳ್ತಾನೆ ಅದನ್ನ ಆಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಇದು ಇಂಪಾರ್ಟೆಂಟ್. ಸೊ ಕೋಚಿಂಗ್ ಕ್ಲಾಸ್ ಎಗೇನ್ ನಾನು ಹೇಳಂಗೆ ಅದು ಎಗೇನ್ ಇಂಡಿವಿಜುವಲ್ ಮೈಂಡ್ ಸೆಟ್ ಮೇಲೆ. ಒಬ್ಬರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ನನ್ನ ಗ್ರೂಪಲ್ಲಿರೋ ಫ್ರೆಂಡ್ಸ್ಗಳಿಗೆ ನಾನಾಗಿರ್ಬೋದು, ನನ್ನ ಫ್ರೆಂಡ್ಸ್ ಎಲ್ಲ ಹೊಸ್ದಾಗಿ ಬಂದ್ರೆ ನಮ್ಮ ಗ್ರೂಪ್ ಒಳಗೆ ಯಾರಾದ್ರು ಬಂದ್ರೆ ನಾವೇ ಹೇಳ್ಕೊಡ್ತೀವಿ. ಅವ್ನು ಕೋಚಿಂಗ್ ಕ್ಲಾಸ್ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಇದು ಹಿಂಗೆ ಓದ್ಬೇಕು, ಇದು ಹಿಂಗೆ ಓದ್ಬೇಕು, ಇದು ಹಿಂಗೆ. ಸೊ ಈ ಸಬ್ಜೆಕ್ಟ್ಸ್ ಈ ರೀತಿ ಮಾರ್ಕ್ಸ್ ಕೊಡ್ತಾ ಹೋಗ್ತಾರೆ, ಇದಕ್ಕೆ ಇಷ್ಟು ವೇಟ್ ಇದು ನಾವೇ ಹೇಳ್ಕೊಡ್ತೀವಲ್ಲ. ಸೊ ಅದು ಅವಶ್ಯಕತೆನೇ ಅಂತ ನಾನೇನು ಹೇಳಲ್ಲ. ಕೋಚಿಂಗ್ ಸೆಂಟರ್ ಅನಿವಾರ್ಯ ತಗೋಬಹುದು, ಇಲ್ಲ ಅಂದ್ರೆ ಅದು ಅವ್ರು ಸ್ವಂತ ಸ್ಟಡಿ ಮಾಡಿ. ಹೌದು ತಗೊಂಡ್ರೆ ಬೆಟರ್ ನನ್ನ ಪ್ರಕಾರ. ಒಂದ್ ರೌಂಡ್ ಫಾರ್ಮಲ್ ಎಜುಕೇಶನ್ ಆದಂಗೆ ಆಗ್ಬಿಡುತ್ತೆ. ನೀವು ಒಂದು 6 ತಿಂಗಳು 8 ತಿಂಗಳು 1 ವರ್ಷ ಏನ್ ಮಾಡ್ತೀರಾ ನೀವು ಅಲ್ಲಿ ಕುತ್ಕೊಂಡು ಕ್ಲಾಸಸ್ ಆಗ್ತಾನೆ ಅಕಸ್ಮಾತ್ ಮುಗಿಸ್ಕೊಂಡ್ ಬಂದಿದ್ರೆ ಒಂದು ಫಾರ್ಮಲ್ ಎಜುಕೇಶನ್ ತರನೇ ಆಗ್ತದೆ. ತಗೊಂಡ್ರೆ ಒಳ್ಳೇದು. ಅಂದ್ರೆ ಸರ್ ಇವಾಗ ಫ್ರೆಶರ್ ಆಗಿ ಬರ್ತಾರಲ್ಲ ಆಸ್ಪಿರೆಂಟ್ಸ್, ಮತ್ತೆ ಇವಾಗ ಆಲ್ರೆಡಿ ಮತ್ತೆ 2-3 ವರ್ಷ ಆಗಿರುತ್ತೆ PSI ಗೆ, ಅವರು ಸ್ಟಾರ್ಟಿಂಗ್ ಬರೋರಿಗೆ ಡೆಫಿನೆಟ್ಲಿ ಕೋಚಿಂಗ್ ರೆಫರ್ ಮಾಡ್ಬೋದು ಅನ್ಸುತ್ತೆ ನನ್ನ ಪ್ರಕಾರ. ಮಾಡ್ಬೇಕು. ಅದಾದ್ಮೇಲೆ 1-2 ಇಯರ್ಸ್ ಆ ತರ ಆಗಿದೆ ಅನ್ಕೊಳ್ಳಿ, ಅವ್ರಿಗೆ ಯಾವ ತರ ನೀವು ಇದು ಮಾಡ್ಬೋದು? ಮತ್ತೆ ಫ್ರೆಶ್ ಆಗಿ ಬಂದಿರೋ ಅಭ್ಯರ್ಥಿಗಳಿಗೆ ಮತ್ತೆ 2-3 ವರ್ಷ ಓದಿರೋರಿಗೆ ಯಾವ ತರ ಸ್ಟಡಿನ ಟೈಮ್ ಟ್ಯಾಕಲ್ ಮಾಡ್ಬೋದು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಟೈಮು ತುಂಬಾ ಇಂಪಾರ್ಟೆಂಟ್ ಸರ್. ಯಾರು ವೇಸ್ಟ್ ಮಾಡಬಾರ್ದು ಅಂತ ಹೇಳಿದ್ರೆ, ಅಗೇನ್ ಎಜುಕೇಶನ್ ಮುಗಿಸ್ತು ಸಡನ್ ಆಗಿ ಫೀಲ್ಡ್ ಬಂದ ತಕ್ಷಣ ಒಂದು ಫಾರ್ಮಲ್ ಕೋಚಿಂಗ್ ಮುಗಿಸ್ಕೊಂಡ್ರೆ ಒಳ್ಳೇದು. ಸೊ ಅವ್ರಿಗೆ ಐಡಿಯಾ ಎಲ್ಲ ಬಂದ್ಬಿಡ್ತದೆ. ಫಾರ್ ಎಕ್ಸಾಂಪಲ್ ಯಾರೇ ಆದ್ರೂ
ಕೋಚಿಂಗ್ ಟೈಮಲ್ಲಿ ಏನಾದ್ರು ಆ ಕೋಚಿಂಗ್ನ ನೀವು ಅಗೇನ್ ಯಾವ ರೀತಿ ತಗೋತೀರ ಅನ್ನೋದು ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಈಗ ನಾನು ಈಗ ಏನೋ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನಿಂದ ಏನ್ ಕಲಿತ್ರಿ ಏನ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಅನ್ನೋದು ಇಂಪಾರ್ಟೆಂಟ್. ಕೋಚಿಂಗ್ ಕ್ಲಾಸಲ್ಲಿ ಹೋಗಿ ಜಸ್ಟ್ ಪಾಠ ಕೇಳ್ಕೊಂಡ್ರೆ ವೇಸ್ಟ್. ಅಲ್ಲಿಂದ ನೀವು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಜೊತೆಗೆ ಮಾಕ್ ಟೆಸ್ಟ್ ಬರ್ಕೊಂಡು ಅಲ್ಲೇ ಬಿಲ್ಡ್ ಮಾಡ್ಕೊಂಡ್ರೆ ನೀವು ಆ ಕೋಚಿಂಗ್ ಕ್ಲಾಸ್ ಮುಗಿಸೊಳಗನೆ ನೀವು ಜಾಬ್ ತಗೋಬಹುದು, ಒಳ್ಳೆ ಜಾಬ್ ತಗೋಬಹುದು. ಸೊ ಇದು ಇಂಪಾರ್ಟೆಂಟು. ಸೊ ನೀವು ಕೋಚಿಂಗ್ ಕ್ಲಾಸಸ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೋಬೇಕು. ಅದು ಪ್ಯಾರಲಲ್ಲಿ ನಾವು ಮೂಕ್ ಟೆಸ್ಟ್ ಬಿಡಿಸ್ಬೇಕು ಅದು ಸ್ಟಾರ್ಟಿಂಗ್. ಓಕೆ, ಮತ್ತೆ ಸರ್ ನಿಮ್ಮ ಕಡೆಯಿಂದ ಫೈನಲ್ ಆಗಿ ಅಡ್ವೈಸ್ ಏನು ಸ್ಟೂಡೆಂಟ್ಸ್ ಅವ್ರಿಗೆ, ಆಸ್ಪಿರೆಂಟ್ಸ್ಗೆ, ಸ್ಪೆಷಲಿ PSI ಗೆ ಪ್ರಿಪೇರ್ ಆಗ್ತಿರೋರಿಗೆ ಏನೇನು ಅಡ್ವೈಸ್ ಕೊಡ್ಬೋದು? ಈ ಥರ ಬುಕ್ಸ್ನ ಯಾವ ಥರ ರೆಫರ್ ಮಾಡಬೇಕು, ಇಲ್ಲ ಇವಾಗ ಮತ್ತೆ ತುಂಬ ಸೈನ್ಸ್ ಟೆಕ್ನಾಲಜಿ ತುಂಬ ಬರ್ತಾ ಇದೆ, ಅದ್ರ ಬಗ್ಗೆ ಯಾವ ಥರ ನಿಮ್ಮದು ಸ್ಟೂಡೆಂಟ್ಸ್ಗೆ ಹೇಳ್ತೀರಾ, ನೀವು ಗೈಡ್ ಮಾಡ್ಬೋದು? ಸರ್ ಇದು ಅಡ್ವೈಸ್ ಅಂದರೆ, ಯಾಕಂದರೆ ಈಗ ಏನಂದರೆ ನಾನು ಜಸ್ಟ್ ಎಕ್ಸಾಮ್ ಕ್ವಾಲಿಫೈ ಮಾಡಿರ್ಬೋದು, ಬಟ್ ನನಗಿಂತ ಬ್ರಿಲಿಯಂಟ್ ಸ್ಟೂಡೆಂಟ್ಸು ಸೊ ಮೇ ಬಿ ಬೇರೆ ಬೇರೆ ಕಾರಣಗಳಿಂದ ಕ್ಲಿಯರ್ ಮಾಡಿರಲ್ಲ. ಅದ್ ಬಿಟ್ರೆ ಬಟ್ ಅವರೆಲ್ಲ ಕಮೆಂಡೇಬಲ್ ಆಗಿರ್ತಾರೆ. ಅವ್ರಿಗೇನು ಎಕ್ಸ್ಟ್ರಾ ಅಡ್ವೈಸ್ ಕೊಡೋದಿಲ್ಲ. ನನಗೆ ಅಡ್ವೈಸ್ ಏನಂತ ಹೇಳಿದ್ರೆ ಟೈಮ್ ವೇಸ್ಟ್ ಮಾಡಬೇಡ್ರಿ. ಹಂಗನ್ಬಿಟ್ಟು ಫುಲ್ ಎಂಟರ್ಟೈನ್ಮೆಂಟೇ ಇಲ್ದಂಗೆ ಏನಿಲ್ಲ, ಜೊತೆಲಿ ಲೈಫನ್ನು ಕೂಡ ನೀವು ತಗೊಂಡು ನಿಮ್ಮಲ್ಲಿರೋ ಪರ್ಸ್ನಲ್ ಸಮಸ್ಯೆಗಳನ್ನು ಕೂಡ ಸಾಲ್ವ್ ಮಾಡ್ಕೊಂಡು ಇದನ್ನು ಕೂಡ ಮಾಡ್ಬೋದು. ಅಕಸ್ಮಾತ್ ನೀವು ಜಾಬ್ ಮಾಡ್ಕೊಂಡು ಮಾಡ್ತೀರಾ ಅಂತ ಹೇಳಿದ್ರೆ ಈ ಫೀಲ್ಡ್ಗೆ ಹೆಲ್ಪ್ ಆಗೋ ಥರ ಮಾಡಿ. ಫಾರ್ ಎಕ್ಸಾಂಪಲ್ ಈ ಫೀಲ್ಡಲ್ಲಿ ನೀವು ಕ್ಲಾಸಸ್ ಮಾಡ್ತಿರೋ ಅಥವಾ ಹೋಮ್ ಟ್ಯೂಷನ್ ಮಾಡ್ತಿರೋ, ಕೆಲವೊಬ್ರು ಏನ್ ಮಾಡ್ತಾರೆ ಈವ್ನಿಂಗ್ ಜಾಬ್ಗೆ ಹೋಗ್ತಾರೆ, ಒಂದು 4 ಅವರ್ ಮಾಡ್ಬೋದು, ಪಾರ್ಟ್ ಟೈಮ್ ಮಾಡ್ಕೊಂಡು ಮಾಡ್ಬೋದು. ಅಂದ್ರೆ ನೀವು ಕಂಪ್ಲೀಟ್ ಆಗಿ ಈ ಫೀಲ್ಡ್ನ ಬಿಟ್ಟೋಗ್ದೇನೆ ಇರೋ ಥರ ನೋಡ್ಕೊಳ್ಳಿ. ನೀವು ಇಲ್ಲಿ ಮಾಡ್ಲೇಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಒಂದು 12 ಅವರ್ ಡ್ಯೂಟಿ ಮಾಡ್ಕೊಂಡು ಇಲ್ಲಿ ಓದಕ್ಕಾಗತ್ತಾ? ಆಗಲ್ಲ. ಕೆಲವೊಬ್ರು ಪೊಲೀಸರು ಅಷ್ಟೇನೆ, ಅವರು ಕೂಡ ಓದ್ತಿರ್ತಾರೆ, ಅವ್ರು ನಾನ್ ಎಕ್ಸಿಕ್ಯೂಟಿವ್ ಹಾಕಿಸ್ಕೊಂಡು ಓದ್ತಾರೆ, ಟ್ರಾಫಿಕ್ ಹಾಕಿಸ್ಕೊಂಡು ಓದ್ತಾರೆ, ಅಲ್ಲಿ ಕಷ್ಟ ಆದ್ರೂ ಕೂಡ ಅಲ್ಲಿ ಮಾಡ್ಬಂದು ಕೂಡ ಓದ್ತಾರೆ. ಹಾಗಾಗಿ ದಟ್ ಡಿಪೆಂಡ್ಸ್ ಕೆಲಸ ಮಾಡ್ಕೊಂಡು. ಇದು ನನ್ನ ಅಡ್ವೈಸ್ ಅಂತ ಹೇಳ್ಬೋದು. ಬಾಕಿಯವರೆಲ್ಲ ಗೊತ್ತಿರ್ತದೆ, ಆಲ್ಮೋಸ್ಟ್ ಈ ಫೀಲ್ಡ್ ಅಲ್ಲೆಲ್ಲ ತುಂಬಾ ಬಂದಿರ್ತಾರೆ. ಹೊಸಬ್ರು ಅಂದ್ರೆ ಟೈಮ್ ವೇಸ್ಟ್ ಮಾಡ್ಬೇಡಿ. ಯಾಕಂದ್ರೆ ಈಗ ಒಳ ಮೀಸಲಾತಿ ಅಂತ ಅದಂತ ಇದಂತೆ ಅಂತ ಹೇಳಿ ನೋಟಿಫಿಕೇಶನ್ ಸ್ವಲ್ಪ ಲೇಟ್ ಆಗ್ತಿದೆ. ಅಕಸ್ಮಾತ್ ಬಂದ್ರೆ ನೀವು ಬೇಗ ಜಾಬ್ ತಗೋಬೇಕು ಅಂತ ಹೇಳಿದ್ರೆ ಟೈಮ್ ವೇಸ್ಟ್ ಮಾಡಬೇಡ್ರಿ, ಕಂಟಿನ್ಯೂಸ್ ಆಗಿ ಓದಿದ್ರೆ ಖಂಡಿತ ಇದಾಗ್ತದೆ. ಮತ್ತೆ ಈಗ ನೀವು ಟೆಕ್ನಾಲಜಿ ಬಗ್ಗೆ ಕೇಳಿದ್ರಿ, ಈಗ ಆ ಕ್ಲಾಸಸ್ಗಿಂತ ಆನ್ಲೈನ್ ಕ್ಲಾಸಸ್ ಎಲ್ಲ ತುಂಬಾ ಇದೆ, ಯೂಟ್ಯೂಬ್ ಕ್ಲಾಸಸ್ ಎಲ್ಲ ತುಂಬಾ ಇದೆ. ಅದನ್ನ ನೀವು ಬೇಸಿಕ್ ಆಗಿ ಕಂಪ್ಲೀಟ್ ಆಗಿ ಉಪಯೋಗಿಸ್ಕೋಬಹುದು. ಅದನ್ನ ಉಪಯೋಗಿಸ್ಕೊಳ್ಳೋದ್ರಿಂದ ಟೆಕ್ನಾಲಜಿನ ನೀವು ಫಿಂಗರ್ ಟಿಪ್ಸ್ ಅಲ್ಲಿ ಇಟ್ಕೊಂಡು ಮಾಡ್ಕೋಬಹುದು. ಮತ್ತೆ ಇಲ್ಲಿ ಕರೆಂಟ್ ಅಫೇರ್ಸ್ ಎಲ್ಲಾನು ಈಗ ಟೆಕ್ನಾಲಜಿ ಕೆಲವೊಬ್ರು ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಎಸ್ಪೆಷಲಿ ಅರ್ಥ ಆಗೋದಿಲ್ಲ, ಅವ್ರಿಗೆ ಆನ್ಲೈನ್ ಕ್ಲಾಸಸ್ ನೋಡೋದ್ರಿಂದ ಸೊ ಈ ಟೆಕ್ನಾಲಜಿ ಹಿಂಗೆ, ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಹಿಂಗಂತೆ, ಇದು ನಿಮ್ಗೆ ಈಸಿಯಾಗಿ ಯಾರು ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ತುಂಬಾ ಯೂಟ್ಯೂಬ್ ವಿಡಿಯೋಸ್ ಇದೆ ನೋಡಿ, ಮಸ್ತ್ ಮಗ ಆಗಿರ್ಬೋದು, ಅವರೆಲ್ಲ ಏನಾದ್ರು ಎಕ್ಸ್ಪ್ಲೈನ್ ಮಾಡ್ತಿರ್ತಾರೆ, ಮಾಮೂಲಿ ಆಡು ಭಾಷೆಯಲ್ಲಿ ನಮ್ಗೆ ಅರ್ಥ ಆಗತ್ರ ಹೇಳ್ತಾರೆ. ಅದನ್ನ ನಾವು ಕೇಳಬೇಕು. ಅಗೇನ್ ನೀವು ಸೋಷಿಯಲ್ ಮೀಡಿಯಾ ಯಾವ ರೀತಿ ಉಪಯೋಗಿಸ್ಕೊತೀರಾ ಅದ್ರ ಮೇಲೆ ಡಿಪೆಂಡ್. ಅದು ಇಂಪಾರ್ಟೆಂಟ್ ಸರ್, ಯಾಕಂದ್ರೆ ಡಿಸ್ಟ್ರಾಕ್ಷನ್ ತುಂಬಾ ಡಿಸ್ಟ್ರಾಕ್ಷನ್ ಯಾಕಂದ್ರೆ ಅದನ್ನು ಮೈಂಡ್ ಅಲ್ಲಿ ಇಟ್ಕೊಂಡು ಇವಾಗ ನೋಡಿದ್ರೆ ಫೋನು ಎಂಟರ್ಟೈನ್ಮೆಂಟ್ ತುಂಬಾ ಬಂದಿದೆ. ಆಕ್ಚುಲಿ ನಾನು ಸ್ಟಾರ್ಟಿಂಗ್ ಫೋನ್ ಯೂಸ್ ಮಾಡ್ತಿರ್ಲಿಲ್ಲ, ನಾನೊಂದು 3 ವರ್ಷ ಫೋನೇ ಯೂಸ್ ಮಾಡ್ಲಿಲ್ಲ, ಬೇಸಿಕ್ ಸೆಟ್ ಇಟ್ಕೊಂಡಿದ್ದೆ. ಆಮೇಲೆ ನಮ್ಮ ವೈಫ್ ಅವ್ರ ಜಾಬ್ ಆಯ್ತು, ಮತ್ತೆ ಬೇರೆ ಬೇರೆ ಕಾರಣಗಳಿಂದ ನಾನು ಆಂಡ್ರಾಯ್ಡ್ ತಗೊಳ್ಳೇಬೇಕಾಯ್ತು, ತಗೊಂಡೆ. ಓಕೆ ಸರ್, ಫ್ಯಾಮಿಲಿ ಪ್ರೆಷರ್ ಯಾವ ತರ ಇತ್ತು ಸರ್ ನಿಮ್ಮ ಮೇಲೆ ಸ್ಟಾರ್ಟಿಂಗ್ ಅಂದ್ರೆ ಎಂಡ್ ಇಂದವರೆಗೂ ಜರ್ನಿ ಸ್ಟಾರ್ಟ್ ಮಾಡಿದ್ರೆ ಎಂಡ್ ವರೆಗೆ ಯಾವ ತರ ಇತ್ತು? ಫ್ಯಾಮಿಲಿ ಪ್ರೆಷರ್ ನಾನು ಅಗೇನ್ ಹೇಳ್ತೀನಿ ನೋಡಿ, ನಮ್ಮ ವೈಫ್ ನನ್ನ ಬೆನ್ನೆಲುಬು ಬಂದು ನಿಂತಿದ್ರು, ಫೈನಾನ್ಷಿಯಲಿ ಸಪೋರ್ಟ್ ಮಾಡಿದ್ರು, ಮಾರಲಿ ಸಪೋರ್ಟ್ ಮಾಡಿದ್ರು. ಪ್ರೆಷರ್ ತುಂಬಾ ಇತ್ತು ಸರ್. ಮದುವೆ ಆಗಿತ್ತು, ನಮ್ಮ ಫ್ಯಾಮಿಲಿಯಿಂದ ಆಗಿರ್ಬೋದು, ಅವ್ರ ಫ್ಯಾಮಿಲಿಯಿಂದ ಆಗಿರ್ಬೋದು. ಅವ್ರ ಫ್ಯಾಮಿಲಿಯಿಂದ ಪ್ರೆಷರ್ ಬಂದಾಗೆಲ್ಲ ಅವರು ನನ್ನ ಮುಂದೆ ನಿಂತು ಇಲ್ಲ ಕಿರಣ್ ಏನು ಮಾಡ್ತಾನೆ, ಈ ರೀತಿ ಇದೆ, ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಎಲ್ಲಾನು ಫೇಸ್ ಮಾಡಿದ್ರು. ಪ್ರೆಷರ್ ತುಂಬಾ ಇತ್ತು ಸರ್, ಅದನ್ನ ತುಂಬಾ ಜನ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ನನಗೆ ನಮ್ಮ ವೈಫ್ ಮಾರಲ್ ಸಪೋರ್ಟ್, ತುಂಬಾ ಮಾರಲ್ ಸಪೋರ್ಟ್ ಇತ್ತು, ಅದು ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ ಸ್ಟೇಟ್ ಕ್ರಾಫ್ಟ್ ಐಎಎಸ್ ಅಕಾಡೆಮಿ. ನಿಜವಾಗ್ಲೂ ರಿಯಲಿ ಗ್ರೇಟ್ಫುಲ್ ಸರ್. ಅಗೇನ್ ಕಂಗ್ರಾಟ್ಸ್ ಸರ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು.